गुड आफ्टरनून बच्चों। पिछले क्लास में हमने देखा जो बड़े घर की बेटी पाठ से आपने दो परिवारों के बारे में जानकारी प्राप्त की, एक बेनी माधव सिंह और एक भूप सिंह। बेनी माधव सिंह में आपने देखा कि श्रीकंठ और लाल बिहारी उनके दो बच्चे हैं और भूप सिंह में उनके कौन है, आनंदी। आनंदी जो है उसकी चौथी बेटी है और बहुत ही उसके फेवरेट हैं और बहुत ही सुशील है ये और सुंदर भी हैं। आनंदी आनंदी की बहुत सुशील और सुंदर इनका स्वभाव है, हमने पिछले क्लास में देखा। और ये भी देखा कि किस तरह से वो शादी करने के बाद श्रीकंठ के घर जाती है, तब उसने उस परिवार में उस जो भी सुविधाएं हैं उसने नहीं देखा, क्योंकि श्रीकंठ जो है बहुत ही मिडिल क्लास का है। ये तो अमीर घर से आई हुई थी और जो भी सुविधाएं हैं यहाँ पर नहीं हैं, फिर भी उसने समझौता करके जीवन बिताया था। लेकिन एक दिन क्या हुआ, लाल बिहारी सिंह ने एक पक्षी को लाकर पकवान करने के लिए बोला, तो उसने पक्षी तो पकवान तो बना लिया, तो घर में जो भी पाव भर का जो घी था वो सारा पूरा घी जो है उसमें डाल दिया और खाना तैयार हो गया। खाना तो स्वादिष्ट बना था, लेकिन दाल के लिए जब लाल बिहारी ने घी पूछा तो उसको घी नहीं मिला। ओके, घी नहीं मिला, इसीलिए उसको बहुत ही गुस्सा आ गया, ತುಂಬ ಸಿಟ್ಟು ಬಂದ್ಬಿಡ್ತು। ಎಷ್ಟು ಕೇಳ್ತಾನೆ ಯಾಕಿಲ್ಲ मंथली, क्योंकि आप जानते हो मिडिल क्लास में क्या होता है, जो भी रेशन लाते हैं ना वो मंथली ड्रैग करना पड़ता है, एडजस्ट करके निभाना पड़ता है। अमीर घर में क्या होता है, जब चाहे हम कुछ भी लाके पकवान बना के खा सकते हैं, लेकिन मिडिल क्लास में ऐसा नहीं होता। राशन ले आए हैं तो लाल भैया वही बताता है, ಈ ಸರಿ ಈಗಿನೂ ತೊಗೊಂಬಂದಿದ್ದೀವಿ, ಅಷ್ಟು ಬೇಗ ಎಷ್ಟು ಹೆಂಗೆ ಖಾಲಿ ಆಯಿತು, ನೀನು ಶ್ರೀಮಂತರ ಮನೆ, ನಿನ್ನ ಅಹಂಕಾರ ಅಲ್ಲ, ನಿಮ್ಮ ಮನೇಲೆ ಬಿಟ್ಬಿಡು, ಇಲ್ಲಿ ತೋರಿಸ್ಬೇಡ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಅವರ ತವ್ರ ಮನೆಗೂ ಬೇಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ। ಅದನ್ನು ಕೇಳಿದ ತಕ್ಷಣವೇ ಇಲ್ಲಿ ಆನಂದಿಗೆ ಬೇಜಾರಾಗ್ಬಿಡುತ್ತೆ, ಹೌದಲ್ವ? ಯಾವ ಹೆಣ್ಮಕ್ಳಿಗೂ ಕೂಡ ತನ್ನ ತಂದೆ ತಾಯಿಗಾಗಲಿ ಮನೆಯವರಿಗಾಗಲಿ ಬೈಯೋದು ಇಷ್ಟ ಆಗೋದಿಲ್ಲ, ಅದೇ ಥರನೇ ಆನಂದಿಗೂ ಕೂಡ ಇಷ್ಟ ಆಗಿಲ್ಲ। ಅವಳೇನು ಮಾಡಿಬಿಡ್ತಾಳೆ, ಇಷ್ಟು ಏನು ನೀನು ಪಾವ್ಗರ್ ಕಾಲು ಭಾಗ ಏನು ತುಪ್ಪ ಇಲ್ಲ ಅಂತ ಗಲಾಟೆ ಮಾಡ್ತಿದ್ಯಲ್ಲ, ಅದು ನಾವು ನಮ್ಮ ಮನೇಲಿರ್ತಕ್ಕಂತಹ ಬಾರ್ಬರ್ ಅವನಿಗೆ, ಇಲ್ಲ ಅಂತ ಹೇಳಿದರೆ ಪಾಲ್ಕಿ ಎಲ್ಲ ತೊಗೊಂಡು ಓಡಾಡ್ತಾರಲ್ಲ ಆ ಥರ ಬಡವರಿಗೆ ನಾವು ದಾನ ಮಾಡಿ ಕೊಟ್ಬಿಡ್ತೀವಿ, ನಾವು ಅದನ್ನ ಇಟ್ಕೊಳ್ಳೋದೇ ಇಲ್ಲ, ನಮ್ಗೆ ಗೊತ್ತೇ ಇರಲ್ಲ, ಲೆಕ್ಕನೇ ಇಟ್ಕೊಳ್ಳೋದಿಲ್ಲ ಅನ್ನೋ ಮಟ್ಟಿಗೆ ಅವಳು ಹೇಳ್ಬಿಡ್ತಾಳೆ ಸಿಟ್ಟು ಬಂದು। ಯಾವಾಗ ಅವಳು ಆ ಥರ ಹೇಳ್ಬಿಡ್ತಾಳೋ, ಇಲ್ಲಿ ಲಾಲ್ ಬಿಹಾರಿನಿಗೆ ತುಂಬ ಸಿಟ್ಟಾಗ್ಬಿಡುತ್ತೆ। ಸಿಟ್ಟು ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಂದು ವುಡ್ಡಿಂದ ಮಾಡಿರ್ತಕ್ಕಂಥ ಒಂದು ಸ್ಲಿಪ್ಪರ್ ಇರುತ್ತೆ, ಅದನ್ನು ಕಡಾವು ಅಂತಾರೆ, ಅದನ್ನು ತೆಗೆದು ಇವಳ ಮೇಲೆಗೆ ಎಸ್ದುಬಿಡ್ತಾನೆ। ಎಸ್ದುಬಿಟ್ಟಿದ ತಕ್ಷಣ ಸಡನ್ನಾಗಿ ಅವಳು ಏನು ಮಾಡ್ತಾಳೆ, ಕೈನ ಈ ಥರ ಅಡ್ಡ ಇಟ್ಕೊತಾಳೆ। ಅಡ್ಡ ಇಟ್ಕೊಂಡಿದ್ದಕ್ಕಷ್ಟೇ ಅವಳಿಗೆ ಪೆಟ್ಟಾಗೋದಿಲ್ಲ, ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಸ್ಲಿಪ್ಪರ್ ಬಂದು ತಲೆಗೆ ಪೆಟ್ಟಾಗಿ ಬ್ಲಡ್ ಎಲ್ಲ ಬರೋದು, ಆ ಥರ ಚಾನ್ಸಸ್ ಇರ್ತಿತ್ತು। ಅವಳಿಗೆ ಈ ಥರ ಒಂದು ಘಟನೆ ಅವ್ರ ಮನೇಲಿ ಯಾವತ್ತೂ ನೋಡಿರಲಿಲ್ಲ, ಯಾಕಂತ ಹೇಳಿದ್ರೆ ಅವ್ರ ಅಪ್ಪನ ಪ್ರೀತಿಯ ಮಗಳಾಗಿದ್ಲು, ಅವ್ರ ಅಪ್ಪ ಅಮ್ಮ ತುಂಬ ಫ್ರೆಂಡ್ಲಿಯಾಗಿದ್ದಿದ್ದು, ಆ ಥರ ಒಂದು ಮನೆಯಿಂದ ಬಂದುಬಿಟ್ಟು ಈ ಥರ ಗಂಡಸರ ದಬ್ಬಾಳಿಕೆ ಏನಿದೆಯಲ್ಲ ಅದು ಸಹಿಸ್ಕೊಳಕ್ಕಾಗಲಿಲ್ಲ, ತುಂಬಾ ಟೆನ್ಷನ್ನು ಆಗ್ಬಿಡ್ತು, ಹೆದರಿಕೆನೂ ಆಗ್ಬಿಡ್ತು, ಬೇಜಾರು ಆಗ್ಬಿಡ್ತು। ಯಾಕಂತ ಹೇಳಿದ್ರೆ ಅದನ್ನೆಲ್ಲ ಕೇಳೋದಕ್ಕೆ ಆ ಟೈಮಲ್ಲಿ ಅವ್ರ ಗಂಡ ಇದನ್ನೆಲ್ಲ ಶ್ರೀಕಂಠ ಕೂಡ ಇರಲಿಲ್ಲ। ನಿಮಗೆ ಹೇಳಿದ್ದೆ, ಶ್ರೀಕಂಠ ವಾರ ಇಡೀ ಹೊರಗೆ ಇರ್ತಾನೆ, ಕೇವಲ ವಾರದಲ್ಲಿ ಒಂದೇ ದಿನ ಬರೋದು, ಅದು ಶನಿವಾರ ಅಷ್ಟೇ ಬರೋದು, ಬೇರೆ ಯಾವ ದಿವಸನೂ ಅವನು ಮನೆಗೆ ಬರೋದಿಲ್ಲ, ಶನಿವಾರ ಅಷ್ಟೇ ಬರ್ತಾನೆ। ಅಲ್ಲಿ ಆ್ಯಕ್ಚುಲಿ ಈ ಘಟನೆ ನಡೆದಿರೋದು ಬುಧವಾರ ನಡೆದಿದೆ ಘಟನೆ। ಇವಾಗ ಏನಾಗಿದೆ, ಅವಳು ಏನು ಮಾಡ್ತಾಳೆ, ಮನೇಲೇ ರೂಮ್ ಒಳಗೆ ಕೂತ್ಕೊಂಡೆ ಹೋಗ್ಬಿಟ್ಟಿದ್ದಾಳೆ, ಅವಳು ಸಿಟ್ಟು ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಅವಳು ರೂಮಲ್ಲಿ ಹೋಗಿ ಕೂತ್ಕೊಂಡಿದ್ದಾಳೆ। ನನ್ನ ಗಂಡ ಬಂದಮೇಲೆ ಇವೆಲ್ಲ ವಿಷಯ ಹೇಳಬೇಕು, ನನ್ನ ಗಂಡ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ, ನನಗಿಲ್ಲಿ ಯಾರು ಕೇಳೋರಿಲ್ಲ, ನೋಡಿ ಹೇಗೆ ಆಗ್ಬಿಡ್ತಲ್ಲ ಅಂತ ಹೇಳಿ ಬಹಳ ದುಃಖದಿಂದ ಬೇಜಾರು ಮಾಡಿಕೊಂಡು ಅವಳು ಏನು ಮಾಡಿದ್ದಾಳೆ, ರೂಮಿಗೆ ಹೋಗಿದ್ದಾಳೆ। तो आज हम जो पाठ है, पाठ का नाम क्या है, बड़े घर की बेटी। लेखक कौन है, प्रेमचंद। ओके, लेखक कवियों का नाम आपको याद रखना है, क्योंकि आपको जब एग्ज़ाम में संदर्भ सहित स्पष्टीकरण पूछा जाएगा तो आपको ये नाम, लेखकों का नाम लिखना ही है, अन्यथा आपको मार्क्स कम पड़ जाएगा। इसीलिए इसको ही तो 1 मार्क्स दिया जाएगा, इसलिए आपको नाम सभी लेखकों का, कवियों का नाम याद रखना ही है। तो यहाँ पर आप बड़े घर की बेटी पाठ का लेखक कौन है, प्रेमचंद जी हैं। तो हम आगे देखते हैं किस तरह से
क्या क्या होता है इस घटनाएं, क्योंकि श्रीकंठ जो है अभी शनिश्चर को आया हुआ है। आने के बाद क्या हुआ है वहाँ पर आप लोग जानते हो, गांव के जो भी लोग हैं, बाहर से कोई भी आता है तो उसको मिलते हैं, बातचीत करते हैं। यहाँ पर भी ऐसा ही हुआ है, जब श्रीकंठ हफ्ते में एक बार आता है तो सभी गांव के लोग जो है वहाँ पर इकट्ठा हो जाते हैं, उनसे घर में बहुत सारे लोग आना जाना रहता है। जो भी हुआ है उसके एक हफ्ते में वो सब गांव के लोगों को बताता रहता है। तो यहाँ पर उस दिन भी ऐसा ही हुआ है, वो सब लोग आए हुए हैं, बात कर रहे हैं। यहाँ पर इंतज़ार कर रही है कौन, आनंदी, कब मेरा घर परिवार मेरा पति मेरे कमरे में आएंगे, जो भी घटनाएं घटी हुई है ಯಾವಾಗ ನಾನು ಅವನಿಗೆ ಹೇಳ್ತೀನಿ ಎಲ್ಲ ಆಗಿರ್ತಕ್ಕಂಥ ವಿಷಯ ಅಂತೇಳಿ ಇವಳೇನು ಮಾಡ್ತಾಳೆ, ಇಲ್ಲಿ ಕಾಯ್ತಾ ಇದ್ದಾಳೆ. ಆದರೆ ಇಲ್ಲಿ ಊರಿನ ಜನ ಬಿಡ್ತಾನೆ ಇಲ್ಲ, ಪ್ರತಿಯೊಬ್ಬರು ಏನನ್ನು ಮಾತಾಡ್ತಿರೋದು, ಕ್ವಶನ್ ಕೇಳ್ತಿರೋದು, ಹಾಗಾಗಿ ಅಲ್ಲೇ ಬಂದು ಕೂತಿದ್ದಾರೆ. ಲೇಟ್ ಆಗಿದೆ, ಮನೆಗೆ ಇವಾಗ ಎಲ್ಲರೂ ಊಟ ಮಾಡೋ ಟೈಮು. ಆವಾಗ ಬೇನಿ ಮಾಧವ್ ಸಿಂಗ್ ಮತ್ತು ಲಾಲ್ ಬಿಹಾರಿ ಎಲ್ಲರೂ ಗಂಡು ಮಕ್ಕಳು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ತಮ್ಮ ಲಾಲ್ ಬಿಹಾರಿ ಏನು ಮಾಡ್ತಾನೆ, ನೋಡಪ್ಪ ನೋಡೋಣ ನಿನ್ನ ಹೆಂಡತಿಗೆ ಒಂದು ಇದೇ ಇಲ್ಲ, ಒಂದು ಮ್ಯಾನರ್ಸ್ ಅನ್ನೋದೇ ಇಲ್ಲ, ತಮೀಸ್ ಅನ್ನೋದೇ ಇಲ್ಲ, ಅವಳಿಗೆ ಗಂಡು ಮಕ್ಳ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ, ನನಗೆ ಯಾವ ರೀತಿ ಮನೇಲಿ ಇವತ್ತೆಲ್ಲ ಎಷ್ಟು ಗಲಾಟೆ ಮಾಡಿಬಿಟ್ಟಿದ್ದಾಳೆ ಅವಳು 2 ದಿವಸದಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆವಾಗ ಶ್ರೀಕಂಠನಿಗೆ ಗೊತ್ತಾಗೋದಿಲ್ಲ ಏನಾಯಿತು, ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ ಹೇಳಿ. ಬೇನಿ ಮಾಧವ್ ಇದ್ದಾರಲ್ಲ, ಶ್ರೀಕಂಠನ ಅಪ್ಪನೂ ಕೂಡ ಲಾಲ್ ಬಿಹಾರಿಗೆ ಸಪೋರ್ಟ್ ಮಾಡ್ತಾನೆ. ಹೌದು, ಅವಳು ಭಾಳ ಬಾಯಿ ಬಡಿಕೆ ಆಗ್ಬಿಟ್ಟಿದ್ದಾಳೆ, ಗಂಡು ಮಕ್ಕಳ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಅವಳಿಗೆ ತಮೀಸ್ ಹೇಳ್ಕೊಡ್ಬೇಕು, ನೀನು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ಅಂತಲೂ ಹೇಳ್ತಿದ್ದಾರೆ. ಶ್ರೀಕಂಠನಿಗೆ ಬೇಜಾರಾಗುತ್ತೆ, ಅದು ಕಾಮನ್ ಆಗಿ. ಯಾಕಂತೇಳಿದ್ರೆ ಅವನು ವಾರ ಇಡೀ ಹೊರಗಿದ್ದಾನೆ, ಮನೇಲಿ ಇರೋದಿಲ್ಲ, ಮನೇಲಿ ಏನು ವಿಷಯ ಆಗಿದೆ ಗೊತ್ತಿಲ್ಲ, ನನ್ನ ಹೆಂಡತಿ ಯಾಕೆ ಈ ಥರ ಬಿಹೇವ್ ಮಾಡಲು, ಏನಾಯಿತು ಅನ್ನೋ ಒಂದು ಯೋಚನೆಯಲ್ಲಿ ಅವನು ತೊಡಗಿದ್ದಾನೆ. ಅದೇ ಯೋಚನೆಯಲ್ಲಿ ಅವನೇನು ಮಾಡ್ತಾನೆ, ಊಟ ಮುಗಿದ ಮೇಲೆ ಆನಂದಿ ತನ್ನ ರೂಮಿಗೆ ಬಂದಿದ್ದಾನೆ. ಬಂದ ಮೇಲೆ ಏನಾಗುತ್ತೆ ನೋಡೋಣ. श्रीकंठ कापी कर आनंदी के पास गए, वह भरी बैठी थी, यह हजरत भी कुछ तीखे थे. आनंदी ने पूछा, ಚಿತ್ ತೋ ಪ್ರಸನ್ನ ಹೇ. ಅವಳು ಬೇಜಾರು ಮಾಡಿಕೊಂಡು ಸಿಟ್ಟಲ್ಲಿ ಅವಳು ಕೂತಿದ್ದಾಳೆ, ಇವನು ಕೂಡ ಮನಸ್ಸು ಬೇಜಾರು ಮಾಡಿಕೊಂಡೆ ಮನೆ ರೂಮ್ ಒಳಗೆ ಬಂದಿದ್ದಾನೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಇಲ್ಲಿ ಹೇಳ್ಬಿಟ್ಟಿದ್ದಾರೆ, ನೀನು ಹೆಂಡತಿ ಹಾಗೆ ಬಾಯಿ ಬಡಿಕೆ ಆ ರೀತಿ ಈ ರೀತಿ ಅಂತ ಹೇಳಿದ್ದಕ್ಕೆ ಅವನೇನು ಮಾಡಿದ್ದಾನೆ, ಬೇಜಾರು ಮಾಡಿಕೊಂಡೆ ಬಂದಿದ್ದಾನೆ. ಆವಾಗ ಮನಸ್ಸು ಚೆನ್ನಾಗಿದೆಯಾ, ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಆನಂದಿನೇ ತನ್ನ ಗಂಡನಿಗೆ ಕೇಳ್ತಾಳೆ. श्रीकंठ बोले, बहुत प्रसन्न है, पर तुमने आजकल घर में यह क्या उपद्रव मचा रखा है. ನಾನಂತೂ ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಆದರೆ ನೀನು ಹೇಗೆ ಮನೆಯಲ್ಲಿ ಭಾಳ ಏನೋ ಗಲಾಟೆ ಮಾಡಿದ್ಯಾ ಅಂತಲ್ಲ, ಏನು ಮಾಡಿದ್ಯಾ ಅಂತ ಹೇಳಿಬಿಟ್ಟು ಕೇಳ್ತಾಳೆ. आनंदी की त्योरियां पर बल पड़ गए, झुंझलाहट के मारे बदन में ज्वाला सी दहक उठी. अल्वा, यावाग त्योरियां मतलब क्या है, डंग. तोरिया मतलब डंग, उसकी बात करने की जो डंग है ना वो चेंज हो गई. ಹೌದಲ್ಲ, ಸಿಟ್ಟು ಬಂದಾಗ ಏನಾಗುತ್ತೆ, ನಮ್ಮದು ವಾಯ್ಸ್ ಕೂಡ ಚೇಂಜ್ ಆಗಿಬಿಡುತ್ತೆ. ಬೇಜಾರಾದಾಗ ಚೇಂಜ್ ಆಗುತ್ತೆ ಮಾತಾಡೋ ಒಂದು ವಾಯ್ಸು, ಮತ್ತು ಸಂತೋಷವಾದಾಗ ನಮ್ಮ ವಾಯ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇವಳು ಸಿಟ್ಟು ಬಂದಾಗ ಅವಳು ತನ್ನ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ತಿದ್ದಾಳೆ. ಜಂಜಲಾಹಟ್ मतलब गुस्से से, गुस्सा भी आ चुका है. झुंझलाहट झुंझलाहट मतलब क्या है, गुस्सा. गुस्से से भी उसका बदन आग से जल गया है. ओके. ज्वाला सी दहक उठी, बोली, जिसने तुमसे ये आग लगाई है उसे पाऊँ मुँह जुलस दूँ. एक यहाँ पर वो बताती है कि ಈ ತರಹ ನಾನೇ ಎಲ್ಲ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನಿನ್ನ ಮನಸ್ಸಲ್ಲಿ ವಿಷ ತುಂಬಿದಾರಲ್ಲ, ಅವನಿಗೆ ನಾನು ಏನು ಮಾಡ್ತೀನಿ ನೋಡು ಅಂತ ಹೇಳಿಬಿಟ್ಟು ಅವಳು ಸಿಟ್ಟನ್ನು ತೋರಿಸ್ತಾಳೆ. ಶ್ರೀಕಂಠ್, ಇತನಿ ಗರಂ ಕ್ಯೂ ಹೋತಿ ಹೋ, ಬಾತ್ ತೋ ಕಹೋ. ಯಾಕೆ ಸಿಟ್ಟಾಗ್ತಿದ್ಯಾ, ಏನಾಗಿದೆ ಅಂತ ವಿಷಯ ನೀನಾರು ಕರೆಕ್ಟಾಗಿ ಹೇಳು, ನನಗೇನು ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಶ್ರೀಕಂಠ್ ಬತಾತಾ ಹೇ. ತಬ್ ಆನಂದಿ ಬೋಲ್ತಿ ಹೇ, क्या कहूँ, यह मेरे भाग्य का फेर है, नहीं तो गंवार छोकरा जिसको चपरासगिरी करने का भी शौर नहीं, मुझे कड़ावू से मार कर यूँ न अकड़ता. ಏನಾ ಇಲ್ಲಿ ಏನು ನಿಮಗೆ ಗೊತ್ತಿರ್ತಕ್ಕಂಥದ್ದು, ಲಾಲ್ ಬಿಹಾರಿ ಓದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ, ಅವನು ಮನ್ಮಾನಿ ಮಾಡ್ತಿರ್ತಾನೆ ಅಂತ. ಅವಳು ಅದನ್ನೇ ಅಂತಾಳೆ, ಚಪರಾಸ್ಗಿರಿ ಗುಮಾಸ್ತನಾಗೋದಕ್ಕೂ ಕೂಡ ಯೋಗ್ಯತೆ ಇಲ್ಲ ಅವನಿಗೆ, ಅಂಥವನು ನನಗೆ ಕಡಾವು ತೊಗೊಂಡು ಹೊಡೆದ್ಬಿಟ್ಟು ಅಹಮ್ಮಿಂದ ನಾನು ಓಡಿದ್ದೆ ಗಮಂಡಾಗಿ ಅವನು ಓಡಾಡ್ತಾ ಇದ್ದಾನಲ್ಲ, ಅವನು ನನ್ನ ಹಣೆ ಬರ ಅದು. ಯಾಕಂದರೆ ಇವಳು ತುಂಬ ಚೆನ್ನಾಗಿ ಓದಿದಳು, ಇವಳು
ಚೆನ್ನಾಗಿ ಓದಿರ್ತಕ್ಕಂಥದ್ದು, ಸುಶೀಲ, ಎಲ್ಲ ಒಳ್ಳೆಯ ಸ್ವಭಾವದಿರ್ತಕ್ಕಂಥ ಒಂದು ಹುಡುಗಿ ಆನಂದಿ. ಅವಳೇನಂತಾಳೆ, ನನ್ನ ಹಣೆ ಬರಕ್ಕೆ ತುಂಬ ಖರಾಬಾಗಿದೆ, ಅಂಥವನು ಅಂದ ನಾನು ಒಡಿಸ್ಕೊಂಡು ಈ ಥರ ಎಲ್ಲ ಸಮಸ್ಯೆಗಳು ಎಲ್ಲ ಇದು ಮಾಡ್ಕೊತಿದ್ದೀನಿ ಅಂತ ಹೇಳಿದಾಗ ಶ್ರೀಕಂಠ ಹೇಳ್ತಾನೆ, ಸಬ್ ಹಾಲ್ ಸಾಫ್ ಸಾಫ್ ಕಹೋ ತೋ ಮಾಲೂಮ್ ಹೋ, ಮುಜೆ ತೋ ಕುಚ್ ಪತಾ ನಹಿ. ಏನೇನು ನಡೆದಿದೆ ಎಲ್ಲ ಕ್ಲಿಯರ್ ಆಗಿ ಹೇಳು. ಯಾಕಂತ ಹೇಳಿದ್ರೆ ಹೊಡೆದಿರೋ ವಿಷಯ ಲಾಲ್ ಬಿಹಾರಿ ಏನೂ ಹೇಳಿಲ್ಲ, ಅರ್ಧಂಬರ್ಧ ವಿಷಯ ಅಷ್ಟೇ ಹೇಳಿರೋದು. ನಿಮ್ಮ ಹೆಂಡ್ತಿಗೆ ಮಾತಾಡೋಕ್ಕೆ ಬರಲ್ಲ, ಮಾತಾಡೋದು ಕಳಿಸ್ಕೊಡು ಅಷ್ಟೇ ಹೇಳಿದನ್ಬಿಟ್ರೆ, ಇವಳು ಇಲ್ಲಿ ಹೊಡೆದಿರೋ ವಿಷಯನೂ ಹೇಳಿದಾಗ ಅವನಿಗೆ ಶಾಕ್ ಆಗುತ್ತೆ. ಏನು ನಡೆದಿದೆ ಅಂತ ಕ್ಲೀನಾಗಿ ಹೇಳು, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ತನ್ನ ಹೆಂಡತಿ ಆನಂದಿಗೆ ಕೇಳ್ತಾನೆ. ಅವಾಗ ಆನಂದಿ ಹೇಳ್ತಾಳೆ, ನಡೆದಿರೋ ವಿಷಯಗಳನ್ನೆಲ್ಲ ನೀಟಾಗಿ ವಿವರವಾಗಿ, ಒಂದು ಚೂರು ಅವಳು ಎಕ್ಸ್ಟ್ರಾ ಏನೂ ಹೇಳೋದಿಲ್ಲ. ಏನೇನು ಆ್ಯಸ್ ಇಟ್ ಈಸ್ ಅವನೇನು ಹೇಳ್ದ, ಅದಕ್ಕೆ ಇವಳೇನು ಉತ್ತರ ಕೊಟ್ಲು ಅದಷ್ಟನ್ನು ಕ್ಲೀನಾಗಿ ಹೇಳ್ತಾಳೆ. परसों तुम्हारे लाडले भाई ने मुझसे मांस पकाने को कहा, घी हांडी में पाव भर से अधिक ना था, वो सब मैंने मांस में डाल दिया. ಇರೋದನ್ನು ಹೇಳ್ತಾಳೆ, ನಿನ್ನ ತಮ್ಮ ಇಲ್ಲಿಂದನೋ ಮಾಂಸ ತೊಗೊಂಬಂದಿದ್ದ, ಅದನ್ನು ಬೇಯಿಸು ಅಂತ ಹೇಳ್ದ, ಅದಕ್ಕೆ ನಾನೇನು ಮಾಡಿದೆ, ಅಡುಗೆ ಮನೆಯಲ್ಲಿರ್ತಕ್ಕಂತಹ ಸ್ವಲ್ಪನೇ ಗೀ ಇತ್ತು, ಅದನ್ನಷ್ಟನ್ನು ಹಾಕಿ ನಾನು ಅದನ್ನು ತಯಾರು ಮಾಡಿದೆ. ಜಬ್ ಖಾನೆ ಬೇಟಾ ತೋ ಕಹನೆ ಲಗಾ, ದಾಲ್ ಮೇ ಘೀ ಕ್ಯೂ ನಹಿ ಹೈ, ಯಾಕೆ ದಾಲಲ್ಲಿ ಘೀ ಇಲ್ಲ ಅಂತ ಕೇಳ್ತಾನೆ. ಬಸ್ ಇಸಿ ಪರ್ ಮೇರೆ ಮೇಕೆ ಕೋ ಬುರಾ ಬಲ ಕಹನೆ ಲಗಾ. ಇಷ್ಟಕ್ಕೇನೆ ಅವನೇನು ಮಾಡ್ತಾನೆ, ನನ್ನ ತವರು ಮನೆಗೆಲ್ಲ ಬೇಯಕ್ಕೆ ಶುರು ಮಾಡಿಬಿಡ್ತಾನೆ. ಮುಜಸೆ ನಾ ರಹಾ ಗಯಾ, ಮೈನೆ ಕಹಾ ಕಿ ವಹಾ ಇತನಾ ಘೀ ತೋ ನಾ ಹಿ ಕಹಾರ್ ಖಾ ಜಾತೆ ಹೇ. ನಾನು ಅವರನ್ನು ಅಷ್ಟೇ ಎಷ್ಟು ಘೀ ಇದೆಯಲ್ಲ ನನ್ನ ತವರ ಮನೆಯಲ್ಲಿ ಏನು ಮಾಡ್ತಾರಪ್ಪ ಅಂತೇಳಿದ್ರೆ ಅದನ್ನು ಬಡವರು ಕೊಟ್ಬಿಡ್ತಾರೆ, ದಾನ ಮಾಡಿಬಿಡ್ತಾರೆ ಅಂತ ಹೇಳಿದಾಗ, ಕಿಸಿ ಕೋ ಜಾನ್ ಭಿ ನಹಿ ಪಡ್ತಾ, ಬಸ್ ಇತನಿ ಸಿ ಬಾತ್ ಪರ್ ಇಸ್ ಅನ್ಯಾಯಿ ನೆ ಮುಜ್ ಪರ್ ಕಡಾವು ಫೇಂಕ್ ಮಾರಿ. ಇಷ್ಟು ವಿಷಯಕ್ಕೆ ಈ ದುಷ್ಟ ಏನು ಮಾಡಿದ್ದಾನೆ, ಆ ಒಂದು ಕಡಾವನ್ನು ತೆಗೆದು ನನ್ನ ಮೇಲೆ ಎಸ್ತಿದ್ದಾನೆ. ಯದಿ ಹಾತ್ ಸೆ ನಾ ರೋಕ್ನು ತೋ ಸಿರ್ ಫಟ್ ಜಾಯ್, ನಾನೇನಾದ್ರು ಕೈಯಿಂದ ತಡಿಲಿಲ್ಲ ಅಂತ ಹೇಳಿದರೆ ಆ ಕಡಾವು ಸೀದಾ ಬಂದು ನನ್ನ ಹಣೆಗೆ ತಾಕ್ತಾ ಇತ್ತು. ಉಸಿ ಸೆ ಪೂಚೋ ಮೇನೆ ಜೋ ಕುಚ್ ಕಹಾ ಹೇ ಓ ಸಚ್ ಹೇ ಯಾ ಜೂಟ್. ಅವರಿಗೆ ಓ ಕೇಳಿ, ಉಸಿ ಸೆ ಪೂಚೋ, ಲಾಲ್ ಬಿಹಾರಿ ಸೆ ಪೂಚೋ, मैंने जो भी कहा है वो सही है या झूठ, उन्हीं से पूछो. इस तरह से वो बताती है. आप लोग भी जानते हो क्या घटना घटी थी, वो सब एज यूजुअल इसने अपने पति जो है श्रीकंठ से बता दी है. श्रीकंठ की आंखें लाल हो गई, बोले, यहाँ तक हो गया इस छोकरे का यह साहस. ओके, कोई भी मर्द अपने वाइफ को इतना इंसल्ट होते नहीं दे सकता. दो चार बातें कोई कहा सुनी सब परिवार में होता ही है, लेकिन मारने का इसने तो मारा है ना, इसलिए इस तरह का स्वभाव कोई नहीं करता, क्योंकि वो तो भाभी है, भाभी जो है माँ के समान है, तो उसको वो सम्मान उस परिवार में देना ही है. लेकिन उसने अपने माँ के जो स्थान में रहने भाभी को उसने मारा है, तो श्रीकंठ को भी ये अच्छा नहीं लगा. उसने कहा कि ಅವನಿಗೆ ಇಷ್ಟು ಧೈರ್ಯ ಬಂದ್ಬಿಡ್ತಾ ಅಂತ ಹೇಳ್ತಾನೆ. आनंदी स्त्रियों के स्वभावानुसार रोने लगी, क्योंकि आंसू उनकी पलकों पर रहते हैं. ನಿಮಗೆ ಗೊತ್ತಿರೋದು ಹೆಣ್ಮಕ್ಳು ಬೇಗ ಹತ್ತು ಬಿಡ್ತಾರೆ. ತೋ ಇಲ್ಲಿನೂ ಕೂಡ ಆನಂದಿ ಹೇಳ್ತಾ ಎಲ್ಲ ಕಷ್ಟ ಎಲ್ಲ ಏನು ನಡೆದಿರೋ ಘಟನೆಗಳು ಹೇಳಿದ್ಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. श्रीकंठ बड़े धैर्यवान और शांत पुरुष थे. उन्हें कदाचित ही कभी क्रोध आता था. स्त्रियों के आंसू पुरुष की क्रोधाग्नि भड़काने में तेल का काम देते हैं. ಅಲ್ವಾ, ಇಲ್ಲಿ ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಶ್ರೀಕಂಠ ತುಂಬನೇ ಧೈರ್ಯವಂತ ಹಾಗೂ ಶಾಂತ ಸ್ವಭಾವದವನು. ಯಾವಾಗಲೂ ಯಾರ ಮುಂದೆನೂ ಗಲಾಟೆ ಮಾಡೋ ಆ ಥರದ್ದೆಲ್ಲ ಮಾಡ್ತಿರ್ಲಿಲ್ಲ. ಅದು ತುಂಬ ಶಾಂತ ಸ್ವಭಾವದವನಾಗಿದ್ದ. ಅವನಿಗೂ ಕೂಡ ಬರ್ತಿತ್ತು, ಯಾವಾಗಲಾರು ರೇಟ್ ಸಿಟ್ಟು ಬರ್ತಿತ್ತು. ಆಗ ಆ ಥರ ಇವನ ಥರ ಅಲ್ಲ, ಪೊಸಿಷನ್ ನೋಡಿದೆ, ಅವ್ರು ನನ್ನ ಮುಂದೆ ಇರೋರು ಯಾರು ಅಂತಲೂ ನೋಡಿದೆ, ಸಿಟ್ಟು ಬಂದು ಎದ್ವತ್ತದ್ವ ಮಾತಾಡ್ತಕ್ಕಂಥ ಸ್ವಭಾವ ಶ್ರೀಕಂಠಂದಾಗಿರಲಿಲ್ಲ. ಇಲ್ಲೇನು ಮಾಡ್ತಾನೆ ಅಂತ ಹೇಳಿದರೆ, ಇಲ್ಲಿ ಆನಂದಿ ಅಳದ್ ಬೇರೆ ನೋಡ್ತಾ ಇದ್ದಾನೆ. ಮಾಮೂಲಿ ಗಂಡು ಮಕ್ಳಿಗೆ ಏನಾಗುತ್ತಪ್ಪ ಅಂತ ಹೇಳಿದರೆ, ನನ್ನ ಹೆಂಡತಿ ಅಳ್ತಾ ಏನಾದ್ರು ಹೇಳಿದರೆ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಅದೇ ಥರನೇ ಇಲ್ಲಿ ಶ್ರೀಕಂಠನೂ ಕೂಡ ತನ್ನ ಹೆಂಡತಿ ಅಳ್ತಾ ಇರೋದನ್ನು ನೋಡಿ ಸಹಿಸ್ಕೊಳ್ತಾ ಇಲ್ಲ. ರಾತ್ ಭರ್ ಕರ್ಮಟೆ ಬದಲ್ತೇ ರಹೆ. ಅವನಿಗೆ ತುಂಬ ಸಿಟ್ಟು ಬಂದ್ಬಿಡ್ತು. ನಾನು ಇಲ್ಲದೆ ಇದ್ದಾಗ ನನ್ನ ಹೆಂಡತಿ ಹತ್ರ ಇವ್ರು ಈ ಥರ ಬಿಹೇವ್ ಮಾಡ್ತಿರಲ್ಲ, ನಾಳೆ ದಿವಸ ನಾನು ಇಲ್ಲದೆ ಇದ್ದಾಗ ಇನ್ಯಾವ ಥರ ಬಿಹೇವ್ ಮಾಡ್ಬೋದು ಇವರು ಅಂತ ಹೇಳಿಬಿಟ್ಟು ಅವನೇನು ಮಾಡಿಬಿಡ್ತಾನೆ, ತುಂಬಾ ಸಿಟ್ಟು ಬಂದುಬಿಟ್ಟಿದೆ. ರಾತ್ರಿ ಎಲ್ಲ ನಿದ್ದೆನೂ ಕೂಡ ಬರ್ತಾ ಇಲ್ಲ. ಕರ್ವಟೆ ಬದಲ್ತಾ ರಹ ಮತ್ಲಬ್ ಒಂದ್ಸರಿ ಈ ಕಡೆ ಮಲ್ಗ್ತಿದ್ದಾನೆ, ಒಂದ್ಸರಿ ಆ ಕಡೆ ಮಲ್ಗ್ತಾ ಇದ್ದಾನೆ, ನಿದ್ದೆ ಅಂತೂ ಮಾಡ್ತಾ ಇಲ್ಲ. उद्विग्नता के कारण पलक तक नहीं झपकी. प्रातःकाल अपने बाप के पास जाकर बोले, दादा अब इस घर में मेरा निवाह ना होगा. ಅವನು ಬೆಳಗ್ಗೆ ಯಾವಾಗಾಗುತ್ತೋ ನಮ್ಮಪ್ಪನ ಹತ್ರ ನಾನು ಹೋಗಿ ಯಾವಾಗ ಮಾತಾಡ್ತೀನೋ ಅಂತ ಹೇಳಿ ರಾತ್ರಿ ಎಲ್ಲ ಅವನಿಗೆ ನಿದ್ದೆ ಬರ್ತಾ ಇಲ್ಲ, ಒದ್ದಾಡ್ತಾ ಇದ್ದಾನೆ. ಬೆಳಗ್ಗೆ ಆಗಿದ ತಕ್ಷಣವೇ ಅವನೇನು ಮಾಡ್ತಾನೆ, ಎದ್ದು ಹೋಗಿ ಅವರ ಅಪ್ಪನಿಗೆ ಹೇಳ್ತಾನೆ, ನೋಡಪ್ಪ ನಾನು ಇನ್ಮೇಲಿಂದ ಈ ಮನೆಯಲ್ಲಿ ಇರೋದೇ ಇಲ್ಲ ಅಂತ ಹೇಳ್ತಿದ್ದಾನೆ.
इस तरह की विद्रोहपूर्ण बातें कहने पर श्रीकंठ ने कितनी ही बार अपने कई मित्रों को आड़े हाथों लिया था, है ना। मैंने बताया था कि ಇವನಿಗೆ ಜಾಯಿಂಟ್ ಫ್ಯಾಮಿಲಿನೇ ಬಹಳ ಇಷ್ಟ. ಯಾರು ಮನೆಯನ್ನು ಡಿವೈಡ್ ಮಾಡಬೇಕು, ನಾವು ಸಪ್ರೇಟಾಗಿ ಹೋಗ್ತೀವಿ ಅಂತ ಯಾರು ಅಂತಾರೋ ಅಂಥವ್ರನ್ನ ಇವನು ಯಾವತ್ತೂ ಕೂಡ ಇಷ್ಟಪಡ್ತಾ ಇರಲಿಲ್ಲ. ಅಂಥದ್ರಲ್ಲಿ ಇವತ್ತು ಇವನೇ ಬಂದ್ಬಿಟ್ಟು ಬೇನಿ ಮಾಧವ್ ಅವ್ರ ಅಪ್ಪನಿಗೆ ಹೇಳ್ತಿದ್ದಾನೆ, ನಾನು ಇನ್ಮೇಲಿಂದ ಈ ಮನೇಲಿ ಇರೋದಿಲ್ಲ ಅಂತ ಹೇಳಿ. ಅದನ್ನು ಕೇಳಿ ಅವ್ರ ಅಪ್ಪನಿಗೆ ಆಶ್ಚರ್ಯ ಆಗೋಗ್ಬಿಟ್ಟಿದೆ. परंतु दुर्भाग्य आज उन्हें स्वयं वे ही बातें अपने मुंह से कहनी पड़ी. दूसरों को उपदेश देना भी कितना सहज है ಅಲ್ವಾ. ಇನ್ನೊಬ್ಬರಿಗೆ ಉಪದೇಶ ಕೊಡೋದು ಬಹಳ ಸುಲಭ. ಅವ್ರ ಮನೆಗೆ ಬೆಂಕಿ ಹಚ್ಕೊಂಡಾಗ, ಅವ್ರ ಮನೆಗೆ ಸಮಸ್ಯೆ ಬಂದಾಗ ಮೊದಲು ಶ್ರೀಕಂಠ ಏನು ಹೇಳ್ತಾನೆ, ನಾನು ಈ ಮನೇಲಿ ಇರಲ್ಲ, ನಾನು ಮನೆಯಿಂದ ಸಪ್ರೇಟ್ ಹೋಗ್ತಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಇದೇ ಸಮಸ್ಯೆ ಇದ್ದಾಗ ಬೇರೆಯವರು ಬಂದು ಹೇಳಿದಾಗ ಎಲ್ಲರಿಗೂ ಅವನು ಬೈದು ಏನು ಮಾಡ್ತಾರೆ, ಆ ಮನೆನ ಒಂದು ಒಟ್ಟಾಗಿರೋದಕ್ಕೆ ಮಾಡ್ತಾ ಇದ್ದ. ಹಿಂಗೆ ಬೇರೆ ಹೋಗಬಾರ್ದು, ಜಾಯಿಂಟ್ ಫ್ಯಾಮಿಲಿನೇ ಬಹಳ ಇಂಪಾರ್ಟೆಂಟ್ ಅಂತೇಳಿ ಸಪೋರ್ಟ್ ಮಾಡ್ತಿದ್ದ ಶ್ರೀಕಂಠ. ಬಟ್ ಇವತ್ತು ಅವನಿಗೆ ಮನೇಲಿ ಸಮಸ್ಯೆ ಬಂದಾಗ ಅವನೇನು ಹೇಳ್ತಿದ್ದಾನೆ, ಇಲ್ಲ ನಾನು ಸಪ್ರೇಟಾಗಿ ಹೋಗ್ಬೇಕಪ್ಪಾಜಿ, ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. बेनी माधव सिंह घबरा उठे और बोले क्यों, क्योंकि वो तो घबरा उठे क्योंकि वो घर का जो भी जिम्मेदारियां हैं वही करता था, है ना. अगर वो गया तो क्या कर सकते हैं, ये तो लाल बिहारी तो कुछ करता ही नहीं है. वो अपना परिवार संभालता है या घर संभालता है, कुछ भी नहीं है. वो तो उज्जड़ है, मनमानी करता रहता है. तो अब उसके पिताजी को डर लगने लगा कि अब आगे क्या होगा. इस तरह से वो डर के पूछते हैं क्यों. श्रीकंठ, इसलिए कि मुझे भी अपनी मान प्रतिष्ठा का कुछ विचार है. आपके घर में अब अन्याय और हट का प्रकोप हो रहा है ना. ऐसे क्या बोलता है वो, ನನಗೂ ಕೂಡ ಮಾನ ಮರ್ಯಾದೆ ಅನ್ನೋದಿದೆ ಅಲ್ವಾ, ನನಗೂ ಕೂಡ ಗೌರವ ಅನ್ನೋದು ಬೇಕು. ಈ ಮನೆಯಲ್ಲಿ ಅದು ಸಿಗ್ತಾ ಇಲ್ಲ, ಎಲ್ಲರೂ ಅವ್ರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಅವರ ಪೊಸಿಷನ್ ಏನು ಅಂತ ಗೊತ್ತಿಲ್ಲ. ತನ್ನ ಅತ್ತಿಗೆಗೂ ತಾಯಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಸಿಟ್ಟು ಬಂದಾಗ ಈ ಥರ ಎಲ್ಲ ನಡೀತಾ ಇದೆ ಈ ಮನೆಯಲ್ಲಿ ಅಂತ ಅಲ್ಲಿ ಹೇಳ್ತಾನೆ. जिनको बड़ों का आदर सम्मान करना चाहिए वे उनके सिर चढ़ते हैं अल्वा. और भाभी मतलब क्या है, वो माँ के स्थान पे है. तो लाल बिहारी उसको माँ की तरह सम्मान देना है, प्यार भी देना है, उसकी बात को मानना भी है. उनके सामने वो गुस्सा नहीं दिखाना था, है ना. यहाँ पर क्या किया उसने, बहुत गुस्सा दिखा दिया. इसलिए वो बताता है कि इस घर में तो कुछ नियम नहीं है, कुछ सम्मान किसी को देने की कोई तमीज़ भी नहीं है यहाँ पे छोटे छोटे लोगों को. इस तरह से बेनी माधव सिंह को श्रीकंठ बताता है. मैं दूसरों का नौकर ठहरा, घर पर रहता नहीं, क्योंकि वो दूसरों काम करता है तो जहाँ चाहे वहाँ पर जाना पड़ता है. ಅಲ್ಲ, ನಾನಂತೂ ಮನೇಲಿ ಇರೋಕ್ಕಾಗೋದಿಲ್ಲ, ಹಾಗಾಗಿ ನಾನು ಓಡಾಡ್ತಾ ಇರ್ತೀನಿ. ನಾನು ಓಡಾಡ್ತಾ ಇದ್ದಾಗ ನನ್ನ ಆಬ್ಸೆನ್ಸಲ್ಲಿ ನನ್ನ ಹೆಂಡತಿಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಯಾರು ಅವ್ರ ಪರವಾಗಿ ನಿಂತ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾನೆ. यहाँ मेरे पीछे स्त्रियों पर कड़ावों और जूतों की बौछारें होती है, कहीं बात तक चिंता नहीं. कोई एक की दो कह ले, वहाँ तक मैं सह सकता हूँ, किंतु यह कदापि नहीं हो सकता कि मेरे ऊपर लात गूंसे पड़े और मैं दम ना मारूँ. ओके, ನಾನು ಏನಂತ ಹೇಳ್ತಾನಪ್ಪ ಅಂತ ಹೇಳಿದರೆ, ಇಲ್ಲಿ ಯಾರಿಗೂ ಚಿಂತೆನೇ ಇಲ್ಲ. ಇಲ್ಲಿ ನನ್ನ ಹೆಂಡತಿ ಒಬ್ಬಳೇ ಇದ್ದಾಳೆ, ಅವಳ ಮೇಲೆ ಅವನು ಸ್ಲಿಪ್ಪರ್ ತೊಗೊಂಡು ಬಿಸಾಕ್ತಿದ್ದಾನೆ, ಅವಳು ಪೆಟ್ಟಾಗ್ತಾ ಇದೆ, ಅವಳು 2 ದಿವಸದಿಂದ ರೂಮಲ್ಲೇ ಇದ್ದಾಳೆ, ತಿಂದಿಲ್ಲ ಕುಡಿದಿಲ್ಲ, ಯಾರಿಗೂ ಏನು ಚಿಂತೆನೇ ಇಲ್ಲ, ನಾನು ಯಾಕೆ ಇಲ್ಲಿರಬೇಕು ಅಂತ ಅವನು ಕೇಳ್ತಾ ಇರೋದು. ಆಮೇಲೆ ಏನಂತ ಹೇಳ್ತಾನೆ, ಮನೆ ಅಂದಮೇಲೆ 2 ಮಾತು ಬರುತ್ತೆ, 2 ಮಾತು ಹೋಗುತ್ತೆ, ಎಲ್ಲರೂ ಬೈತಾರೆ, ಓಕೆ. ಆದರೆ ಚಪ್ಪಲಿ ತೊಗೊಂಡು ಹೊಡೆಯೋದು ಯಾವ ಮಟ್ಟಕ್ಕೆ, ಹೊಡೆಯೋದು ಬಡಿಯೋದು ಎಲ್ಲ ಎಲ್ಲಿ ನಡೆಯುತ್ತೆ, ಅವೆಲ್ಲ ಮಾಡಬಾರ್ದು. ಆ ತರಹ ಒಂದು ಕೆಟ್ಟ ಕೆಲಸಗಳು ಕೂಡ ಈ ಮನೇಲಿ ನಡೀತಾ ಇದೆ, ಈ ಮನೆಯ ನಿಯಮದ ವಿರುದ್ಧ ನಡೀತಕ್ಕಂಥದ್ದು ಇವೆಲ್ಲ ಅಂತ ಹೇಳಿ ಅವನು ಹೇಳ್ತಾನೆ. बेनी माधव सिंह कुछ जवाब ना दे सके. यवागा जब श्रीकंठ जो भी बताता है उसके पिताजी को कुछ उत्तर नहीं दे सकते, है ना, क्योंकि वो तो सही बोल रहा है, सही है, भाभी को ऐसा नहीं बोलना था, लाल बिहारी बहुत गलत कर चुका है. लेकिन यहाँ पर बेनी माधव अपने बेटे को भी नहीं छोड़ सकता, यहाँ पर इस बेटे को भी नहीं छोड़ सकता, बीच में वो फंस गए हैं. श्रीकंठ सदैव उनका आदर करते थे. उनके ऐसे तेवर देखकर बूढ़ा ठाकुर अवाक रह गया. केवल इतना ही बोला, बेटा तुम बुद्धिमान होकर ऐसी बातें करते हो, स्त्रियां इस तरह घर का नाश कर देती है, उनको बहुत सिर चढ़ाना अच्छा नहीं. देखो बेनी माधव क्या बोलता है, समस्या का हल करने के लिए नहीं सोच रहा है, और भी ಉಲ್ಟಾ ಹಿ ಬಾತ್ ಕರ್ ರहा है. क्या कह रहा है, ಸ್ತ್ರೀ ಹೆಣ್ಮಕ್ಳು ಹೀಗೇನೆ ಮನೆ ಹಾಳು ಮಾಡೋದಕ್ಕೆ ಏನೇನೋ ಪ್ಲ್ಯಾನ್ ಮಾಡ್ತಿರ್ತಾರೆ, ಸೊ ನೀನು ಅವ್ರ ಮಾತನ್ನು ಕೇಳೋಕ್ಕೇನು ಹೋಗಬೇಡ ಅಂತ ಹೇಳಿಬಿಟ್ಟು ಶ್ರೀ ಬೇನಿ ಮಾಧವ್ ಜೋ ಹೇ ಶ್ರೀಕಂಠ್ ಕೋ ಬತಾತಾ है.
ನೀನಂತೂ ತುಂಬ ಬುದ್ಧಿವಂತ ಇದೆಯಾ, ಯಾಕಂತೇಳಿದ್ರೆ ಎಲ್ಲರ ಮನೆ ಸಮಸ್ಯೆ ಅವ್ನು ಬಗೆಹರಿಸ್ತಾ ಇದ್ದ, ಇವಾಗ ಈ ಮನೇಲಿ ಒಂದು ಸಮಸ್ಯೆ ಆದಾಗ ನೀನು ಯಾಕೆ ಈ ಥರ ಮಾತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಬೇನಿ ಮಾಧವ್ ಹೇಳೋದು. ಶ್ರೀಕಂಠ್, ಇತ್ನಾ ಮೈ ಜಾನ್ತಾ ಹೂँ ಆಪ್ಕೆ ಆಶೀರ್ವಾದ ಸೆ ಐಸಾ ಮೂರ್ಖ ನಹೀ ಹೂँ. ನನಗೂ ಗೊತ್ತಿದೆ, ನಿಮ್ಮ ಆಶೀರ್ವಾದದಿಂದ ನನಗೂ ಗೊತ್ತಿದೆ ಇವೆಲ್ಲ ವಿಷಯ. आप स्वयं जानते हैं कि मेरे ही समझाने बुझाने से इस गांव में कहीं घर संभल गए, पर जिस स्त्री की मान प्रतिष्ठा का ईश्वर के दरबार में उत्तरदाता हूँ, उसके प्रति ऐसा घोर अन्याय और पशुवत व्यवहार मुझे असह्य है. आप सच मानिए, मेरे लिए यही कुछ काम कम नहीं है कि लाल बिहारी को कुछ दंड नहीं देता. ಓಕೆ, ಇವನೇನಂತ ಹೇಳ್ತಾನೆ, ನಾನು ಎಲ್ಲ ಫ್ಯಾಮಿಲಿಗೂ ಕೂಡ ನಾನು ನ್ಯಾಯ ಒದಗಿಸಿದ್ದೀನಿ, ಎಲ್ಲರಿಗೂ ಕೂಡ ಸಮಸ್ಯೆಗಳು ಬಂದಾಗ ಫ್ಯಾಮಿಲಿನ ಒಟ್ಟುಗೂಡಿಸಿದ್ದೀನಿ. ಇವಾಗ ನಮ್ಮ ಮನೆಯಲ್ಲೇ ಈ ಥರ ಸಮಸ್ಯೆ ಬಂದಿದೆ, ನಾನು ಯಾವತ್ತೂ ಕೂಡ ಸ್ತ್ರೀ ಫೇವರ್ ಆಗಿರೋದು, ಹೆಣ್ಮಕ್ಳಿಗೆ ಗೌರವ ಕೊಡೋಂಥ ಕೆಲಸನೇ ನಾನು ಮಾಡಿರೋದು. ನಾನು ಒಂದು ಕಾರ್ಯ ನಾನು ಯಾಕೆ ಮಾಡ್ತಿಲ್ಲ, ಒಂದೇ ಒಂದು ಕಾರ್ಯ ನಾನು ಮಾಡ್ತಿಲ್ಲ, ಏನಪ್ಪ ಅಂತ ಹೇಳಿದರೆ ನನ್ನ ತಮ್ಮನಿಗೆ ನಾನು ಪನಿಷ್ ಮಾಡ್ತಾ ಇಲ್ಲ ಅಲ್ವಾ. ನಾನು ಡಿಸೈಡ್ ತೊಗೊಂಡು ಇಲ್ಲಿಂದ ಹೊರಗೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ನನ್ನ ತಮ್ಮನಿಗೆ ನಾನೇನು ಹೇಳ್ತಿಲ್ಲ, ನಾನೇನು ಪನಿಷು ಕೂಡ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ನೀವು ಯಾರೂ ಕೂಡ ಅವನ ತಪ್ಪು ಅಂತ ನಿಮ್ಗೆ ಯಾರಿಗೂ ಕಣ್ಣಿಗೆ ಕಾಣಿಸು ಕೂಡ ಇಲ್ಲ. ಅವಳು ಹೆಣ್ಣಾಗಿರೋದ್ರಿಂದಾಗಿ ಅವಳ ಬಗ್ಗೆ ನೀವೆಲ್ಲರೂ ಈ ಥರ ಮಾತಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅವನು ಶ್ರೀಕಂಠ ಹೇಳ್ತಾ ಇದ್ದಾನೆ. अब बेनी माधव सिंह भी गरमाए, ऐसी बातें और न सुन सके, बोले लाल बिहारी तुम्हारा भाई है, उससे जब कभी भूल चूक हो उसके कान पकड़ो. लेकिन ಓಕೆ, ಅವನೇನೇ ತಪ್ಪು ಮಾಡಿದ್ರು ನೀನು ಅಣ್ಣ, ನೀನು ಕ್ಷಮಿಸ್ಬಿಡು, ತಪ್ಪು ಮಾಡಿದ್ರೆ ತಿದ್ದವನಿಗೆ, ಅದ್ಬಿಟ್ಟು ಈ ಥರ ಎಲ್ಲ ಮಾತಾಡಬೇಡ ನೀನು ಅಂತ ಹೇಳ್ತಾನೆ. ಯಾವಾಗ ನಾನು ಅವನಿಗೇನು ಪನಿಷ್ ಮಾಡ್ತಿಲ್ಲ ಅಂತ ಹೇಳ್ತಾನಲ್ಲ, ಅದು ನನ್ನ ದೊಡ್ಡಸ್ತಿಗೆ, ನಾನು ಅವನಿಗೇನು ಪನಿಷ್ ಮಾಡ್ತಿಲ್ಲ ಅಂತ ಹೇಳಿದಾಗ ಆ ಮಾತನ್ನು ಕೇಳಿದ ತಕ್ಷಣವೇ ಬೇನಿ ಮಾಧವ್ ಇದಾರಲ್ಲ ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಇವನೇನು ಈ ಥರ ಮಾತಾಡ್ತಿದ್ದಾನೆ ಅಂತ ಹೇಳಿ, ಅವನಿನ ತಮ್ಮ ಸಣ್ಣವನು ಈ ಥರ ತಪ್ಪು ಮಾಡ್ಬೋದು, ಆವಾಗ ನೀನು ದೊಡ್ಡವನಾಗಿ ಅವನಿಗೆ ತಿದ್ದಬೇಕು ಅಂತ ಅವನು ಹೇಳ್ತಾನೆ. श्रीकंठ, लाल बिहारी को मैं अब अपना भाई नहीं समझता. ಓಕೆ, ಏನಂತ ಹೇಳ್ತಾನೆ, ಸಿಟ್ಟು ಬಂದ್ಬಿಟ್ಟಿದೆ, ತುಂಬ ಸಿಟ್ಟು ಬಂದಿದೆ ಶ್ರೀಕಂಠನಿಗೆ. ಏನಂತಾನೆ, ತಮ್ಮ ಅಂದರೆ ಭಾಳ ಪ್ರೀತಿ ಅವನಿಗೆ, ಇವಾಗ ಅವನೇನಪ್ಪ ಹೇಳ್ತಿದ್ದಾನೆ ಅಂತೆಲ್ಲ, ನನ್ನ ತಮ್ಮ ಅಂತಲೇ ನಾನು ಕರೆಯೋಲ್ಲ, ನನಗೆ ತಮ್ಮ ಅಂತ ಕರೆಯೋದಕ್ಕೂ ನನಗೆ ಅವನಿಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಬೇನಿ ಮಾಧವ್ ಸಿನ್ ಸ್ತ್ರೀಕೆ ಪೀಚೆ ಅಲ್ವಾ, ನೀನು ಹೆಂಡತಿ ಹೇಳಿದ್ದಕ್ಕೆ ನೀನು ಈ ಥರ ಎಲ್ಲ ಮಾಡ್ತಾ ಇದೆಯಲ್ಲ ಅಂತ ಬೇನಿ ಮಾಧವ್ ಸಿನ್ ಹೇಳ್ತಾನೆ. ಶ್ರೀಕಂಠ್, ಜಿ ನಹಿ, ಉನ್ಕಿ ಕ್ರೂರತಾ ಅವ್ರ ಅವಿವೇಕಕ್ಕೆ ಕಾರಣ ಅಲ್ವಾ. ಅವನು ಲಾಲ್ ಬಿಹಾರಿ ಸಿಂಗ್ ಏನು ಕ್ರೂರವಾಗಿ ನಡ್ಕೊಂಡಿದ್ದಾನಲ್ಲ, ಅವಿವೇಕಿಯಿಂದ ನಡ್ಕೊಂಡಿದ್ದಾನಲ್ಲ, ಅದರಿಂದ ನಾನು ಅವನಿಗೆ ಈ ಥರ ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಬಿಟ್ಟರೆ ನಾನು ಹೆಂಡತಿ ಹೇಳಿದ್ಲು ಅಂತ ಅಲ್ಲ ಅಂತ ಅವನು ಹೇಳ್ತಾನೆ. दोनों कुछ देर चुप रहे. ठाकुर साहब लड़के का क्रोध शांत करना चाहते थे, लेकिन यह नहीं स्वीकार करना चाहते थे कि लाल बिहारी ने कोई अनुचित काम किया है ना. वो तो अनुचित काम कर चुका है, लेकिन उसको पिताजी श्रीकंठ को एक समाधान के लिए भी एक बात नहीं कर रहा है कि हाँ लाल बिहारी ने गलती की है, उसे माफ़ कर दो, ऐसा नहीं बोल रहा है. लेकिन लाल बिहारी को सपोर्ट करते हुए श्रीकंठ को यहाँ पर समझाना चाहते हैं कि सब जो भी हो गया है वो माफ़ कर दो. इसी बीच में गांव के और कई सज्जन हुक्के चिलम के बहाने वहाँ आ बैठे, क्योंकि ये तो समाज में उस गांव में बहुत ही प्रतिष्ठित परिवार था. उतना ही नहीं, यहाँ पर श्रीकंठ ने जो भी घर में जो भी समस्याएं होती थी उसका हल निकालता था. और इसीलिए इनके घर में जब जोर से जब आवाज़ आने लगा, तब क्या हुआ, लोग गांव के आजू बाजू लोग क्या करने लगे, हुक्के पीने के बहाने बहुत सारे बहाने बना के वहाँ पर आके बैठने लगे. ಏನು ವಿಷಯ ಅಂತ ತಿಳ್ಕೋಬೇಕು ಅಂತ ಹೇಳಿ ಬಂದು ಕೂರಕ್ಕೆ ಶುರು ಮಾಡಿದರು. कई स्त्रियों ने जब यह सुना कि श्रीकंठ पत्नी के पीछे पिता से लड़ने को तैयार है, तो उन्हें बड़ा हर्ष हुआ ಅಲ್ವಾ. ಹೆಣ್ಮಕ್ಳೆಲ್ಲ ಭಾಳ ಬೇಜಾರು ಮಾಡ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಎಷ್ಟೇ ಮನೇಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕಷ್ಟ ಇದ್ರೂ ಕೂಡ ನೀವು ಜಾಯಿಂಟ್ ಫ್ಯಾಮಿಲಿಯೇ ಇರಬೇಕು ಅಂತ ಹೇಳ್ತಿದ್ದಂಥ ವ್ಯಕ್ತಿ ಇವನು. ಇವಾಗ ಹೆಂಡತಿಗೆ ಕಷ್ಟ ಆಗಿದೆ, ಅವ್ನು ತಮ್ಮ ಬೈದಿದ್ದಾನೆ, ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂದಿದ ತಕ್ಷಣ ಏನು ಮಾಡ್ತಿದ್ದಾನೆ, ಸಪ್ರೇಟ್ ಮಾಡಬೇಕು, ಮನೆ ಬಿಟ್ಟು ಹೋಗ್ತೀನಿ ಅಂತ ಅವನು ಹೇಳ್ತಿರೋ ವಿಷಯನ ಕೇಳಿದ ತಕ್ಷಣವೇ ಅಲ್ಲಿ ಇವನನ್ನು ವಿರೋಧಿಸ್ತಿರ್ತಾರಲ್ಲ ಎಲ್ಲ ಹೆಣ್ಮಕ್ಳು ಇವಾಗ ತುಂಬ ಖುಷಿ ಪಡ್ತಾ ಇದ್ದಾರೆ. दोनों पक्षों की मधुर वाणियाँ सुनने के लिए उनकी आत्माएं तिलमिलाने लगी. ಇವರಿಬ್ಬರು ಏನು ಮಾತಾಡ್ತಾ ಇದ್ದಾರೆ, ಎಷ್ಟು ಗಲಾಟೆ ಆಗ್ತಾ ಇದೆ ಅಂತ ತಿಳ್ಕೋಬೇಕು ಅಂತ ಹೇಳಿದರೆ ಅಲ್ಲಿರೋ ಹೆಣ್ಮಕ್ಳ ಮನಸ್ಸೆಲ್ಲ ಕ್ಯೂರಾಸಿಟಿಯಿಂದ ಕಾಯ್ತಾ ಇದ್ದಾರೆ. गांव में कुछ ऐसे कुटिल मनुष्य भी थे जो इस कुल की नीतिपूर्ण गति पर मन ही मन जलते थे.
ಅಲ್ವಾ, ಇವ್ರ ಮನೆಯಿಂದ ಒಗ್ಗಟ್ಟಿನಿಂದ ಇರ್ತಕ್ಕಂಥದ್ದು, ಸಮಾಜದಲ್ಲಿ ಇವರಿಗೆ ಗೌರವ ಸಿಗ್ತಾ ಇರೋದೆಲ್ಲ ನೋಡಿ ನಿಮಗೆ ಗೊತ್ತಿರೋದು, ಕೆಲವರು ಇಷ್ಟಪಟ್ಟರೆ ಕೆಲವ್ರು ಏನು ಮಾಡ್ತಾರೆ, ದ್ವೇಷ ಮಾಡೋರು ಆ ಊರಲ್ಲಿ ಇದ್ದೇ ಇರ್ತಾರೆ. ಅದೇ ಥರನೇ ಯಾರು ದ್ವೇಷಿಸ್ತಾರಲ್ಲ ಅವರಿಗೆ ಬಹಳ ಖುಷಿಯೂ ಆಗ್ತಾ ಇದೆ. वे कहते रहते थे श्रीकंठ अपने बाप से दबता है इसीलिए वह दब्बू है. दबता है मतलब के दब कर रहना, ಎದುರ್ತಾನವನು, ಅವ್ರ ಅಂಡರಲ್ಲಿದ್ದಾನೆ, ಅದಕ್ಕೋಸ್ಕರ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅವರೆಲ್ಲ ಅನಿಸ್ಕೊತಾ ಇದ್ರು. उसने विद्या पढ़ी इसलिए वो किताबों का कीड़ा है. ಅವನು ಬುಕ್ ಓದಿದ್ದಾನೆ, ಅದಕ್ಕೆ ಕಿತಾಬों का कीड़ा मतलब ಬುಕ್ಕುಳ ಅಂತ ಏನು ಹೇಳ್ತಿರಲ್ಲ ನೀವು, ತುಂಬ ಓದೋರಿಗೆ ಆಟ ಆಡಿಸ್ತೀರ ನೀವೂ ಕೂಡ, ಅದೇ ಥರನೇ ಊರಿನ ಜನನು ಅವನು ತುಂಬ ಓದಿದ್ದಾನೆ, ಅದಕ್ಕೆ किताबों का कीड़ा ಅಂತ ಹೇಳ್ತಿದ್ದಾರೆ. बेनी माधव सिंह उनकी सलाह के बिना कोई काम नहीं करते, यह उनकी मूर्खता है. ಬೇನಿ ಮಾಧವ್ ಸಿಂಗ್ ಏನೇ ಕೆಲಸ ಮಾಡಿದ್ರು ಕೂಡ, ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಅವನ ಮಗನ ಸಜೆಷನ್ ಕೇಳ್ತಾರೆ, ಅದು ಅವನ ಮೂರ್ಖತನ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ಮಹಾನುಭಾವೋಂ ಕಿ ಶುಭಕಾಮನಾಯೇ ಆಜ್ ಪೂರಿ ಹೋತಿ ದಿಖಾಯಿ ದಿ. ಇವರೆಲ್ಲರೂ ಕೂಡ ಏನು ಅಪ್ಪ ಅಮ್ಮನ ಹತ್ರ ಅಪ್ಪ ಮತ್ತು ಮಗನ ಜೊತೆಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ತುಂಬ ಚೆನ್ನಾಗಿದ್ರು ಅವರು. ಇವಾಗ ಅವರಿಬ್ಬರು ಜಗಳ ಮಾಡ್ತಾ ಇದ್ದಾರೆ, ಮನೇಲಿ ಅಶಾಂತಿ ವಾತಾವರಣ ಕಂಡಾಗ ಇವ್ರನ್ನ ಹೊಟ್ಟೆ ಹುರ್ಕೊಂತಿದ್ರಲ್ಲ ಅವ್ರಿಗೆಲ್ಲ ಖುಷಿ ಆಗ್ತಾ ಇದೆ. कोई हुक्का पीने के बहाने कोई लगान की रसीद दिखाने आकर बैठ गया. लगान मतलब ಏನು, ಟ್ಯಾಕ್ಸ್ ರಸೀದಿ ಕೊಡಬೇಕಲ್ಲ, ಬಡ್ಡಿ ಕೊಡಬೇಕಲ್ಲ, ಅದನ್ನು ತೊಗೊಂಬಂದು ರಸೀದಿ ತೊಗೊಂಬಂದು ಕೊಡೋ ನೆಪದಲ್ಲಿ ಬಂದು ಕೂತ್ಕೊಳ್ತಿದ್ದಾರೆ. ಕೆಲವರು ಅಲ್ಲಿ ಹುಕ್ಕಾ ಪೀನೆ ಕಿ ಬಹಾನೆ ಆಕೆ बैठे हुए हैं. बेनी माधव सिंह पुराने आदमी थे, इन भावों को ताड़ गए. ताड़ना मतलब तुरंत उनको समझ में आ गया, महसूस कर गए कि ಇವ್ರು ಯಾಕೆ ಈ ಥರ ಬಂದು ಕೂತ್ಕೊತಿದ್ದಾರೆ ಅಂತ ಹೇಳಿ. उन्होंने निश्चय किया चाहे कुछ ही क्यों न हो इन द्रोहियों को ताली बजाने का अवसर ना दूंगा. ಅವರಿಗೆ ದೊಡ್ಡವರಂದಮೇಲೆ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ, ಅವರಿಗೆ ಅನುಭವ ಆಗ್ಬಿಡುತ್ತೆ, ಓ ಇವರು ಈ ಥರ ಬಂದು ಕುತ್ಕೊಳ್ತಿರೋದು ನಮ್ಮ ಮನೆ ವಿಷಯ ತಿಳ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಡಿಸೈಡ್ ಮಾಡ್ತಾರೆ, ನಮ್ಮನೆ ವಿಷಯನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಮಜಾಕ್ ಮಾಡಿಕೊಂಡು ನಗಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿ ಬೇನಿ ಮಾಧವ್ ಯಹಾಂ ಪೆ ನಿಶ್ಚಯ ಕರ್ ಲಿಯಾ. तुरंत कोमल शब्दों में बोले, बेटा मैं तुमसे बाहर नहीं हूँ, तुम्हारा जो जी चाहे करो, अब तो लड़के से अपराध हो गया. ಅವನು ಶಾಂತವಾಗಿಬಿಡ್ತಾನೆ. ಶಾಂತವಾಗಿ ಏನಂತ ಹೇಳ್ತಾನೆ, ನೋಡಪ್ಪ ನಾನು ನಿನ್ನ ಜೊತೆಗೆ ಇದ್ದೀನಿ, ನಿನ್ನ ಪರವಾಗೇ ನಿಂತಿದ್ದೀನಿ, ಅವನು ಸಣ್ಣವನು ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ, ನೋಡು ನಿನಗೇನು ಅನಿಸುತ್ತೋ ಅದನ್ನು ಮಾಡು ಅಂತ ಹೇಳಿಬಿಟ್ಟು ಅವನು ಆದಷ್ಟು ಜಗಳ ಕಮ್ಮಿಯಾಗಿ ನಿಂತು ಬಿಡಲಿ, ಜನ ಎಲ್ಲ ಹೋಗಿಬಿಡಲಿ ಅನ್ನೋ ಉದ್ದೇಶಕ್ಕೆ ಅವನು ಹೇಳ್ತಾನೆ. ಇಲಹಾಬಾದ್ ಕಾ ಅನುಭವ ರಹಿತ झल्लाया हुआ ग्रेजुएट इस बात को ना समझ सका. ಓಕೆ, ಈತೋ ಗ್ರ್ಯಾಜುಯೇಟ್ ಹೇ, ಅವನಿಗಷ್ಟೇ ಅನುಭವ ಆಗಿಲ್ಲ, ಜನ ಎಲ್ಲ ಬಂದು ಕೂತ್ಕೊಂಡು ಕೇಳ್ತಾ ಇದ್ದಾರೆ, ನಮ್ಮಪ್ಪ ಯಾಕೆ ಸಡನ್ಲಿ ವಾಯ್ಸ್ ಚೇಂಜ್ ಮಾಡಿ ಮಾತಾಡಿದ್ದಾರೆ, ಆ ಒಂದು ಹಿಂಟು ಇವನಿಗೆ ಅರ್ಥ ಆಗಲೇ ಇಲ್ಲ. ಉಸೆ ಡಿಬೇಟಿಂಗ್ ಕ್ಲಬ್ ಮೇ अपनी बात पर अड़ने की आदत थी, इन हथकंडों की उसे क्या खबर. ಹತ್ಕಂಡು ಮತ್ಲಬ್ ಚತುರಾಯಿ, ಜೋ ಈ ಥರ ತುಂಬನೇ ಬ್ರಿಲಿಯಂಟಾಗಿ ಬಂದಲ್ಲಿ ಕೂತ್ಕೊಂಡು ಏನೇನೋ ರೀಸನ್ ಹೇಳ್ಕೊಂಡು ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿರತಕ್ಕಂತಹ ಒಂದು ಬುದ್ಧಿ ಇವನಿಗೆ ಗೊತ್ತಾಗ್ತಾನೇ ಇಲ್ಲ. ಇವನು ನಾವೇನು ಡಿಸ್ಕಸ್ ಮಾಡ್ತೀನಲ್ಲ, ನಾನು ಗೆಲ್ಲಬೇಕಷ್ಟೇ ಅನ್ನೋ ಇದೇ ವಿಷಯ ಇಟ್ಕೊಂಡು ಅವನು ಮಾತಾಡ್ತಾನೆ ಇದ್ದಾನೆ. ಬಾಪ್ನೆ ಜಿಸ್ ಮತ್ಲಬ್ ಸೆ ಬಾತ್ पलटती थी वो उसकी समझ में ना आया. बोला लाल बिहारी के साथ अब इस घर में नहीं रह सकता. ಓಕೆ, ಅವನಿಗೆ ಗೊತ್ತಾಗಲಿಲ್ಲ ನಮ್ಮಪ್ಪ ಯಾಕೆ ಈ ವಿಷಯನ ಟಾಪಿಕ್ನ ಚೇಂಜ್ ಮಾಡಿದ್ದು ಅನ್ನೋದೇ ಗೊತ್ತಾಗಲಿಲ್ಲ. ಅವನು ಅದೇ ವಿಷಯ ಇಟ್ಕೊಂಡು ಮತ್ತೆ ಡಿಸ್ಕಸ್ ಮಾಡ್ತಾನೇ ಇದ್ದಾನೆ, ಚರ್ಚೆ ಮಾಡ್ತಾನೇ ಇದ್ದಾನೆ. ಫೈನಲಿ ಹೇಳ್ತಾನೆ, ನಾನು ಅವನ ಜೊತೆಗೆ ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಇನ್ನು ಅವನಾರು ಇರಬೇಕು ಇಲ್ಲ ನಾನಾನು ಇರಬೇಕು ಅಷ್ಟೇ, ಆ ರೀತಿ ಅವನವರ ಅಪ್ಪನಿಗೆ ಹೇಳ್ತಾ ಇದ್ದಾನೆ. बेनी माधव, बेटा बुद्धिमान लोग मूर्खों की बात पर ध्यान नहीं देते, वह बेसमझ लड़का है, उससे जो कुछ भूल हुई उसे तुम बड़े होकर क्षमा करो. ನೀನು ತುಂಬ ಬುದ್ಧಿವಂತ, ಅವನು ಮೂರ್ಖ, ಅವನ ಮಾತಿಗೆ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಅವನು ಏನು ನಿನ್ನ ತಮ್ಮ ಅಲ್ಲ, ತಪ್ಪು ಮಾಡಿದ್ದಾನೆ, ಅವನನ್ನು ಕ್ಷಮಿಸು ಅನ್ನೋ ರೀತಿಯಲ್ಲಿ ಅವನು ಹೇಳ್ತಿದ್ದಾನೆ. श्रीकंठ, उसकी इस दुष्टता को मैं कदापि नहीं सह सकता, या तो वही घर में रहेगा या मैं ही. ಅವನು ಈ ಮನೇಲಿ ಇರಬೇಕು ಇಲ್ಲ ನಾನಿರಬೇಕು, ಅವನು ಈ ದುಷ್ಟ ಕೆಲಸ ಮಾಡಿದನಲ್ಲ, ನಾನು ಯಾವತ್ತೂ ಅವನನ್ನು ಕ್ಷಮಿಸೋದಿಲ್ಲ ಅಂತ ಹೇಳಿಬಿಟ್ಟು ಶ್ರೀಕಂಠ अपने पिताजी बेनी माधव से कहता है, आपको यदि वो अधिक प्यारा है तो मुझे विदा कीजिए, मैं अपना भार आप संभाल लूँगा. यदि मुझे रखना चाहते हैं तो उससे कहिए चाहे चला जाए, बस यह मेरा अंतिम निश्चय है. ನಾನಿರಬೇಕು ಇಲ್ಲ ಅವನಿರಬೇಕು, ಅವನೇ ನಿಮ್ಗೆ ತುಂಬ ಇಷ್ಟ, ನೀವು ಫೇವ್ರೆಟ್ ಮಗ ಆದರೆ ಹೇಳಿ ಅವನೇಲಿರಲಿ, ನಾನು ಹೋಗ್ತೀನಿ, ಇಲ್ಲ
ನಾನಿರ್ತೀನಿ ಅವನು ಹೋಗಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ಅವ್ರ ಅಪ್ಪನಿಗೆ दुविधा में खड़ा कर दिया है। लाल बिहारी सिंह दरवाजे की चौखट पर चुपचाप खड़ा बड़े भाई की बातें सुन रहा था, है ना। अगर दरवाजे के चौखट पर मतलब साइडल निंत्ಕೊಂಡು उनकी बातें सुन रहा है। कौन? लाल बिहारी। वह उनका बहुत आदर करता था। उसे कभी इतना साहस ना हुआ था कि श्रीकंठ के सामने चारपाई पर बैठ जाए। ओके, तो वो अपने भाई को बहुत ही आदर मतलब क्या है? सम्मान देता था। ओके, आदर मतलब सम्मान, बहुत ही सम्मान देता था उसे, इसीलिए उसके सामने वो चारपाई पर, दीवान काट जो है ना उसके चारपाई पर भी वो बैठता नहीं था। आप जानते हो जब बड़े आते हैं तो छोटे नहीं बैठते, खड़े होते हैं। तो आजकल वो नई संप्रदाय नहीं है, जो भी बड़े आते हैं उसके सामने कोई खड़ा नहीं रहता। लेकिन इस ज़माने में जो है बड़े जब आते हैं, जब छोटे बैठते हैं तो खड़े हो जाते थे, तो उसके सामने छोटे जो हैं बड़े के सामने बैठते तक नहीं थे। तो ये सम्मान जो है यहाँ पर श्रीकंठ को लाल बिहारी दिया करता था। और चारपाई पर हुक्का पी ले या पान खा ले, बाप का भी यह इतना मान ना करता था। ಓಕೆ, ಹುಕ್ಕಾನು ಕೂಡ ಕುಡಿತಾ ಇರಲಿಲ್ಲ ಅವನ ಮುಂದೆ, ಪಾನ್ ಕೂಡ ತಿಂತಾ ಇರಲಿಲ್ಲ, ಅವ್ರ ಅಪ್ಪನಿಗೂ ಕೂಡ ಕೊಡದೇ ಇರೋಷ್ಟು ಗೌರವ, ಬೆಲೆ, ಭಯ ಅವನ ಅಣ್ಣ ಶ್ರೀಕಂಠನಲ್ಲಿ ಇಟ್ಟಿದ್ದ। ಬಾಪ್ ಕಾ ಭಿ ವಹ ಇತನಾ ಮಾನ್ ನಾ ಕರ್ತಾ ಥಾ, ಶ್ರೀಕಂಠ ಕಾ ಭಿ ಉಸ್ ಪರ್ ಹಾರ್ದಿಕ್ ಸ್ನೇಹ ಥಾ। ಅದೇ ಥರನೇ ತಮ್ಮನ ಬಗ್ಗೆನೂ ಕೂಡ ಅವನಿಗೆ ಭಾಳ ಪ್ರೀತಿ ಇತ್ತು। ಯಾವ ರೀತಿ ಅಣ್ಣ ಇಷ್ಟಪಡ್ತಿದ್ನೋ ಅದೇ ರೀತಿ ತಮ್ಮನೂ ಕೂಡ ಇಷ್ಟಪಡ್ತಾ ಇದ್ದ। अपने होश में उन्होंने कभी उसे गुड़का तक ना था। गुड़का मतलब क्या है? डांटना। गुड़का मतलब डांटना। ಅವನು ಯಾವತ್ತೂ ಕೂಡ ಅವನಿಗೆ ಬೈದು ಕೂಡ ಇರಲಿಲ್ಲ ಒಂದು ಸರಿನೂ ಕೂಡ। जब वो इलाहाबाद से आते तो उसके लिए कोई ना कोई वस्तु अवश्य लाते। ಅವನು ಇಲಾಹಾಬಾದ್ಗೆ ಕೆಲಸಕ್ಕೆ ಹೋಗ್ತಿದ್ನಲ್ಲ, ಆವಾಗ ಏನಾದ್ರು ಒಂದು ವಸ್ತು ಅವನಿಗೋಸ್ಕರ ಖರೀದಿ ಮಾಡಿ ತಗೊಂಬರ್ತಾ ಇದ್ದ। मुगदर की जोड़ी उन्होंने ही बनवा दी थी। मुगदर मतलब क्या है? एक लकड़ी होती है जो व्यायाम बॉडी बिल्ड करने के लिए वो इस्तेमाल करते हैं। बड़ा बड़ा अगर आप दबंग सीरियल फिल्म आपने दंगल फिल्म आपने देखा है तो आपको दिखाई पड़ता है। उसमें जो लकड़ियों से बना हुआ जो बहुत बड़ा सा एक टुकड़ा होता है वो बॉडी बिल्डिंग के लिए वो यूज़ होता है। तो वो ये आप जानते हैं लाल बिहारी जो है वो वही अपना मेन इंटेंशन क्या है, उसका बॉडी बिल्ड बनाना वही है। तो इसीलिए वो उसको वो मुगदर का जोड़ा जो है ना वो लाकर दिया करता था। पिछले साल जब उसने अपने से डायोडे जवान को नागर पंचमी के दिन दंगल में पछाड़ दिया तो उन्होंने पुलकित होकर अखाड़े में ही जाकर उसे गले से लगा लिया था। 5 रुपये की पैसे लुटाए थे ಅಲ್ವಾ। ಇವಾಗೇನು 5 ರೂಪಾಯಿಗೇನು ವ್ಯಾಲ್ಯೂ ಇಲ್ಲ, ಬಟ್ ಆವಾಗ 5 ರೂಪಾಯಿ ಅಂದರೆ ಭಾಳ ಬೆಲೆ ಇತ್ತು। ಇವನಿಗಿಂತ ಡಾಯ್ಡೆ ಮತ್ಲಬ್ ಕ್ಯಾ ಹೇ, ಡಬಲ್ ಇರತಕ್ಕಂತಹ ಸ್ಟ್ರೆಂತ್ ಇರತಕ್ಕಂತಹ ವ್ಯಕ್ತಿನ ಇವನು ದಂಗಲಲ್ಲಿ ಕುಸ್ತಿ ಫೈಟಲ್ಲಿ ಅವನು ಸೋಲಿಸಿದ್ದ। ಹಾಗಾಗಿ ಅವನೇನು ಮಾಡ್ತಾನಪ್ಪ ಅಂತ ಹೇಳಿದರೆ ಅವನಿಗೆ ತುಂಬ ಖುಷಿಯಾಗಿ ಅವರ ಅಣ್ಣ ಶ್ರೀಕಂಠ ಏನು ಮಾಡ್ತಾನೆ, 5 ರೂಪಾಯಿ ಏನು ಮಾಡ್ತಾನೆ, ಲುಟಾಯ ಥಾ ಮತ್ಲಬ್ ವಾಪೆ ದೃಷ್ಟಿ ತೆಗೆದು ಹಿಂಗೆ ಆಗ್ತಾರಲ್ಲ ಆ ಥರ ಮಾಡಿದ್ದ ಅವನು। ऐसे भाई के मुँह से आज ऐसी हृदय विदारक बात सुनकर लाल बिहारी को बड़ी ग्लानि हुई। ಗ್ಲಾನಿ ಮತ್ಲಬ್ ಕ್ಯಾ ಹೇ? ಪಶ್ತಾಪ। ಅವನಿಗೆ ತುಂಬಾ ಬೇಜಾರಾಯಿತು, ದುಃಖ ಆಯಿತು, ನನ್ನ ಬಿಹೇವಿಯರಿಂದ ನನ್ನ ಈ ಥರ ಎಲ್ಲ ಮಾತಾಡ್ತಿದ್ದಾನಲ್ಲ ಅಂತ। ವಹ ಫೂಟ್ ಕರ್ ರೋನೆ ಲಗ, ತುಂಬಾ ದುಃಖ ಆಗಿ ಅವನೇನು ಮಾಡ್ತಾನೆ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ। इसमें संदेह नहीं कि अपने किए पर पछता रहा था। ಅವನು ಮಾಡಿದ್ದಕ್ಕೆ ಅವಾಗ ಅವನಿಗೆ ಅರ್ಥ ಆಗಿದೆ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ। ಯಾಕಂತೇಳಿ ಪ್ರಾಣಕ್ಕಿಂತ ಪ್ರಾಣಕ್ಕೆ ಪ್ರೀತಿ ಮಾಡ್ತಕ್ಕಂಥ ನನ್ನ ಅಣ್ಣ ಇವತ್ತು ನನ್ನ ಮೇಲೆ ನನ್ನ ಮುಖನೂ ನೋಡೋಕ್ಕೆ ಕೂಡ ಇಷ್ಟ ಇಲ್ಲ, ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಹೇಳಿದರೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನೇನೋ ಅಂತ ಹೇಳಿಬಿಟ್ಟು ಅವನಿಗೆ ಅವಾಗ ಅನ್ನಿಸ್ತಿದೆ, ಅವನು ಬಿಕ್ಕಿ ಬಿಕ್ಕಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ। इसमें ओके, भाई के आने से एक दिन पहले से उसकी छाती धड़कती थी कि देखूं भैया क्या कहते हैं। ಅವನು ಮಾಡಾದ್ಮೇಲೆ ಅವ್ರ ಅಣ್ಣ ಬರೋದಕ್ಕೆ ಹಿಂದಿನ ದಿವಸದವರೆಗೂ ಅವನಿಗೇನು ಟೆನ್ಷನ್ ಆಗ್ತಾ ಇತ್ತು, ಹಾರ್ಟ್ ಜಾಸ್ತಿ ಬಡ್ಕೊತಾ ಇತ್ತು। ನನ್ನ ಅಣ್ಣ ಇದೆಲ್ಲ ಗೊತ್ತಾದಾಗ ಅವನ ಅಣ್ಣನ ರಿಯಾಕ್ಷನ್ ಯಾವ ರೀತಿ ಇರುತ್ತೋ ಅನ್ನೋ ಒಂದು ಹೆದರಿಕೆ ಅವನಲ್ಲಿ ಇರ್ತಾ ಇತ್ತು। मैं उनके सम्मुख कैसे जाऊंगा, उनसे कैसे बोलूँगा, मेरी आंखें उनके सामने कैसे उठेगी। उसने समझा था कि भैया मुझे बुलाकर समझा देंगे।
ಅವನಿಗೇನಪ್ಪ ಅನಿಸ್ತಿತ್ತು, ಹೆದರಿಕೆ ಆಗ್ತಾಯಿತ್ತು, ತುಂಬ ಟೆನ್ಷನ್ ಆಗ್ತಾಯಿತ್ತು, ನಮ್ಮ ಅಣ್ಣ ಏನಂತಾನೋ ಏನು ಮಾಡ್ತಾನೋ ಅಂತ ಹೇಳಿ. ಆದರೆ ಅವನಿಗೆ ಒಂದು ಕಡೆ ಅನಿಸ್ತಿತ್ತು, ನನ್ನ ಅಣ್ಣ ನನ್ನ ಕರೆದು ಮೋಸ್ಟ್ಲಿ ನನಗೆ ಸಮಾಧಾನ ಮಾಡ್ಬೋದು, ಬುದ್ಧಿ ಹೇಳ್ಬೋದು ಅಂತ ಅಂದ್ಕೊಂಡಿರ್ತಾನೆ. इस आशा के विपरीत आज उसने उन्हें निर्दयता की मूर्ति बने हुए पाया. ಆದರೆ ಇವನು ನನ್ನ ಹತ್ರ ಮಾತಾಡಿ ಎಲ್ಲನೂ ಸಾಲ್ವ್ ಮಾಡಿಬಿಡ್ತಾನೆ ಅಂತ ಅವನು ಅಂದ್ಕೊಂಡಿದ್ದ. ಆದರೆ ಆ ಯೋಚನೆಗೆ ವಿಪರೀತವಾದಂಥ ಘಟನೆ ಅವ್ರ ಮನೆಯಲ್ಲಿ ನಡೀತಿದೆ. ಶ್ರೀಕಂಠ ಅವ್ರ ಅಣ್ಣ ಏನಂತ ಹೇಳ್ತಿದ್ದಾನೆ, ನನ್ನ ತಮ್ಮನ ಮುಖನೂ ಕೂಡ ನೋಡಲ್ಲ, ನಾನು ಹೋಗ್ಬಿಡ್ತೀನಿ, ಈ ಮನೇಲಿ ನಾವು ಇರೋದೇ ಇಲ್ಲ ಅಂತ ಹೇಳ್ತಿದ್ದಾನಲ್ಲ, ಅದನ್ನು ಕೇಳಿ ಲಾಲ್ ಬಿಹಾರಿಗೆ ತುಂಬನೇ ದುಃಖ ಆಗ್ತಾ ಇದೆ. वो मूर्ख था, परंतु उसका मन कहता था कि भैया मेरे साथ अन्याय कर रहे हैं. यदि श्रीकंठ उसे अकेले में बुलाकर 2-4 बातें कह देते, इतना ही नहीं 2-4 तमाचे भी लगा देते, तो कदाचित उसे इतना दुख ना होता. ಅಲ್ವಾ, ನಮ್ಮ ಅಣ್ಣ ನನ್ನ ಜೊತೆ ಮಾತಾಡ್ತಾನೆ, ನನ್ನ ಮೇಲೆ ಏನಾದ್ರು ತಪ್ಪಾಗಿದ್ದರೆ, ನನ್ನ ಏನಾದ್ರು ಕಡೆಯಿಂದ ತಪ್ಪಾಗಿದ್ದರೆ ನನ್ನ ಅಣ್ಣ ನನಗೆ ಹೊಡಿಬೋದಿತ್ತು, ಬೈತಾನೆ, ಎಲ್ಲ ಸಾಲ್ವ್ ಮಾಡ್ತಾನೆ ಅಂತ ಹೇಳಿ ಅವನು ಅಂದ್ಕೊಂಡಿದ್ದ. वह रोता हुआ घर आया, कोठरी में जाकर कपड़े पहने, आंखें पोंछी, जिसमें कोई यह ना समझे कि रोता था. ಅಲ್ವಾ, ಅವನು ರೂಮಿಗೆ ಹೋಗ್ತಾನೆ. ರೂಮಿಗೆ ಹೋಗ್ಬಿಟ್ಟು ಅವನೇನು ಮಾಡ್ತಾನೆ, ಕಣ್ಣು ಒರೆಸ್ಕೊತಾನೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾನೆ. तब आनंदी के द्वार पर आकर बोला, भाभी भैया ने निश्चय किया है कि वह मेरे साथ घर में ना रहेंगे. ಭಯ್ಯ ಆಗಲೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ನನ್ನ ಜೊತೆ ಇರೋದಿಲ್ಲ ಈ ಮನೇಲಿ ಅಂತ ಹೇಳಿ ಅಂತೇಳ್ಬಿಟ್ಟು ಅವ್ರ ಅತ್ತಿಗೆಗೆ ಹೇಳ್ತಿದ್ದಾನೆ. अब वो मेरा मुंह नहीं देखना चाहते, इसलिए अब मैं जाता हूँ, उन्हें फिर मुंह ना दिखाऊंगा, मुझसे जो कुछ अपराध हुआ उसे क्षमा करना. ನಾನು ನನ್ನ ಮುಖ ಕೂಡ ನೋಡಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಮುಂದೆ ಬರೋದಿಲ್ಲ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನಿಂದ ಏನೇ ತಪ್ಪಾಗಿದ್ರೂ ಕೂಡ ಕ್ಷಮಿಸ್ಬಿರು ಅತ್ತಿಗೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಿದ್ದಾನೆ. ಕತೆ ಕತೆ ಲಾಲ್ ಬಿಹಾರಿ ಕ ಗಲ ಭರ್ ಆಯ. ಯಾಕಂದ್ರೆ ದುಃಖದಿಂದ ಹೇಳ್ತಾ ಇದ್ದಾನೆ. ಯಾಕಂತೇಳಿದ್ರೆ ಅಷ್ಟು ವರ್ಷ ಒಟ್ಟಿಗೆ ಇದ್ದು ಬೆಳೆದವರು ಈಗ ಸಡನ್ನಾಗಿ ಮನೆ ಬಿಟ್ಟು ಹೋಗ್ತಿದ್ದಾನೆ ಅಂತ ಹೇಳಿದ್ದಕ್ಕೆ ಅವನಿಗೆ ದುಃಖ ಬರ್ತಾ ಇದೆ. जिस समय लाल बिहारी सिंह सिर झुकाए आनंदी के द्वार पर खड़ा था, उसी समय श्रीकंठ सिंह भी आंखें लाल किए बाहर से आए. ಅದೇ ಟೈಮಲ್ಲೇ ಆನಂದಿ ಹತ್ರ ಅವನು ಹೇಳಕ್ಕಂತ ಬಂದಿದ್ದಾನೆ, ತಲೆ ತಗ್ಗಿಸ್ಕೊಂಡು ನಿಂತಿದ್ದಾನೆ. ಅದೇ ಟೈಮಲ್ಲೇ ಶ್ರೀಕಂಠ ಕೂಡ ಬಂದಿದ್ದಾರೆ. भाई को खड़ा देखा तो घृणा से आंखें फेर ली और कतरा कर निकल गए. घृणाಸೆ, ತುಂಬ ಸಿಟ್ಟಿಂದ, ಯಾಕಂದರೆ ಬಂದಿದ್ದಾನೆ ಸಡನ್ನಾಗಿ ಮನೆ ರೂಮಿಗೆ ಬರಬೇಕು ಅಂದಾಗ ರೂಮ್ ಹತ್ರನೇ ಇಲ್ಲಿ ಲಾಲ್ ಬಿಹಾರಿ ನಿಂತಿರೋದು. ಸೊ ಅವನೇನು ಮಾಡ್ತಾನೆ, ತಮ್ಮ ನಿಂತಿರೋದು ನೋಡಿದ ತಕ್ಷಣವೇ ಮುಖ ತಿರ್ಸ್ಕೊಂಡು ಸಿಟ್ಟಲ್ಲಿ ಹೋಗ್ಬಿಡ್ತಾನೆ. ಮಾನೋ ಉಸ್ಕಿ ಪರಿಚಾಯಿ ಸೇ ದೂರ ಭಾಗ್ತೆ ಹೋ. ಅವನಿಗೆ ಅಷ್ಟು ಸಿಟ್ಟು ಬಂದ್ಬಿಟ್ಟಿದೆ, ನನ್ನ ಹೆಂಡತಿಗೆ ಈ ಥರ ಎಲ್ಲ ಬೈದ್ಬಿಟ್ನಲ್ಲ, ನನ್ನ ಹೆಂಡತಿಗೆ ಹೊಡೆಯೋಕ್ಕೂ ಕೂಡ ಮುಂದಾಗ್ಬಿಟ್ನಲ್ಲ ಅಂತ ಹೇಳಿ ಅವನಿಗೆ ಅಷ್ಟೂ ಪ್ರೀತಿ ಮಾಡ್ತಿರ್ತಕ್ಕಂಥ ತಮ್ಮನ ಮುಖನೂ ಕೂಡ ನೋಡೋಕ್ಕೆ ಅವನಿಗೆ ಇಷ್ಟ ಆಗ್ತಾ ಇಲ್ಲ, ಹೋಗ್ಬಿಟ್ಟಿದ್ದಾನೆ. आनंदी ने लाल बिहारी की शिकायत तो की थी, लेकिन अब मन में पछता रही थी. मैंने बताया था आनंदी बहुत ही शांत स्वभाव की है, सुशील है ना. अगर अभी देखो घर में कितना झगड़ा हो रहा है, घर भी टूटने जैसा हो गया है, तो ಅವಳು ಜಗಳ ಇಷ್ಟರ ಮಟ್ಟಿಗೆ ಆಗುತ್ತೆ ಅಂತಲೂ ಕೂಡ ಅವಳು ಅಂದ್ಕೊಂಡಿರಲಿಲ್ಲ. वो स्वभाव से ही दयावती थी, उसे इसका तनिक भी ध्यान नहीं था कि बात इतनी बढ़ जाएगी. ಅವಳಿಗೆ ಗೊತ್ತೇ ಇರಲಿಲ್ಲ ಇಷ್ಟು ಆಗ್ಬಿಡುತ್ತಲ್ಲ, ಗಲಾಟೆ ಇಷ್ಟೊಂದು ಮುಂದುವರಿಯುತ್ತೆ, ಮನೆ ಡಿವೈಡ್ ಆಗೋಷ್ಟರವರೆಗೂ ಮುಂದೋಗುತ್ತೆ ಅನ್ನೋದು ಕೂಡ ಅವಳಿಗೆ ಅಂದಾಜ ಇರಲಿಲ್ಲ. उस पर यह भय भी लगा हुआ था कि वो मन में अपने पति पर झुंझला रही थी कि ये इतने गरम क्यों होते हैं. ಅವ್ರು ತಮ್ಮ ಗಂಡನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಲು ಅವಳು. ಅಯ್ಯೋ ಇಷ್ಟೊಂದು ಯಾಕೆ ಸಿಟ್ಟು ಮಾಡ್ಕೋಬೇಕಾಗಿತ್ತು ಇವರು, ಇಷ್ಟೊಂದೆಲ್ಲ ಯಾಕೆ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವಳ ಗಂಡನ ಮೇಲೆ ಅವಳಿಗೆ ಇವಾಗ ಸಿಟ್ಟಾಗ್ತಾ ಇದ್ದಾಳೆ. उस पर यह भय भी लगा हुआ था कि कहीं मुझसे इलाहाबाद चलने को कहें तो कैसे क्या करूँगी. ಅಲ್ವಾ, ಇವಾಗ ಏನಾದ್ರು ಇದೇ ಸಿಟ್ಟಲ್ಲಿ ಮನೆ ಡಿವೈಡ್ ಆಗಬೇಕು, ಬೇರೆ ಹೋಗಬೇಕು ಅಂತ ಹೇಳ್ತಿದ್ದಾರೆ, ಕರೆದು ಇವಾಗ ಇಲಾಹಾಬಾದಿಗೆ ಅಲ್ಲೇ ಮನೆ ಮಾಡ್ಕೊಂಡಿರೋಣ ಬಾ ಅಂತ ಕರೆದುಬಿಟ್ರೆ ನಾನು ಏನು ಮಾಡಲಿ, ಹೆಂಗೆ ಏನು ಉತ್ತರ ಕೊಡಲಿ, ಏನೇನೋ ಆಗ್ತಿದೆಯಲ್ಲಪ್ಪ, ಇಷ್ಟೊಂದು ಸಮಸ್ಯೆಗಳಾಗ್ಬಿಡುತ್ತಲ್ಲ ನನ್ನಿಂದ ಅಂತ ಹೇಳ್ಬಿಟ್ಟು ಅವಳು ಮನಸ್ಸಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾಳೆ. इस बीच में जब उसने लाल बिहारी को दरवाजे पर खड़े यह कहते सुना कि अब मैं जाता हूँ, मुझसे जो कुछ अपराध हुआ क्षमा करना, तो उसका रहा सहा क्रोध भी पानी हो गया. ಯಾವಾಗ ಅವನು ಹೇಳ್ತಾನೆ, ನಾನು ಹೋಗ್ತಾ ಇದ್ದೀನಿ, ನಾನು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಡಿ, ನಮ್ಮ ಅಣ್ಣನಿಗೆ ನನ್ನ ಮುಖ ಕೂಡ ನೋಡೋಕ್ಕೆ ಇಷ್ಟ ಇಲ್ಲ, ಸೊ ನಾನು ಇಲ್ಲಿರೋದಿಲ್ಲ ಅಂತ ಹೇಳಿದಾಗ ಅವಳಿಗೇನು ಸ್ವಲ್ಪ ಸಿಟ್ಟಿತ್ತಲ್ಲ ಅದೂ ಕೂಡ ಅವಳಿಗೆ ಹೋಗ್ಬಿಟ್ಟಿದೆ. और रोने लगी. मन का मैल धोने के लिए नयन जल से उपयुक्त और कोई वस्तु नहीं है.
ಮನಸ್ಸಲ್ಲಿರ್ತಕ್ಕಂತಹ ಏನೇ ದುಃಖ ಇರ್ಬೋದು, ಏನೇ ಇದ್ರೂ ಕೂಡ ನಾವು ಹತ್ರ ಏನಾಗುತ್ತೆ, ಸಮಾಧಾನ ಆಗುತ್ತಲ್ವಾ. ಅದೇ ಥರನೇ ಇವಳು ಕೂಡ ಇಲ್ಲಿ ಅಳಕ್ಕೆ ಶುರು ಮಾಡಿದ್ದಾಳೆ. ಯಾಕಂತ ಹೇಳಿದ್ರೆ ತನ್ನಿಂದ ಇಂಥ ಒಂದು ಜಾಯಿಂಟ್ ಫ್ಯಾಮಿಲಿ ಬೇರೆ ಆಗಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಅಪರಾಧಿಯ ಭಾವನೆ ಇಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಅವಳು ಕೂಡ ಅಳ್ತಾ ಇದ್ದಾಳೆ. ಹಾಗಾಗಿ ಅಳೋದ್ರಿಂದ ಏನಾಗಿದೆ, ಅವಳ ಮನಸ್ಸಲ್ಲಿರ್ತಕ್ಕಂಥ ಕ್ರೋಧ ಏನಾಗಿದೆ, ಹಾಗೆ ಶಾಂತವಾಗ್ಬಿಟ್ಟಿದೆ. श्रीकंठ को देखकर आनंदी ने कहा, लाला बाहर ಕಡೆ बहुत ರೋ ರಹೆ हैं. ಅವಳೇನಂತಾಳೆ, ನಿನ್ನ ತಮ್ಮ ಹೊರಗಡೆ ನಿಂತ್ಕೊಂಡು ಭಾಳ ಅಳ್ತಾ ಇದ್ದಾನೆ ನೋಡಿ ಅಂತ ಶ್ರೀಕಂಠನಿಗೆ ಹೇಳಿದಾಳೆ. ಶ್ರೀಕಂಠ್ ತೋ ಮೈ ಕ್ಯಾ ಕರು, ಅವನಿಗೆ ಸಿಟ್ಟು ಬಂದ್ಬಿಟ್ಟಿದೆಯಲ್ಲ, ಅದಕ್ಕೆ ಹೇಳ್ತಾನೆ, ಹಾಗಾದರೆ ನಾನೇನು ಮಾಡಲಿ, ಅಳ್ಳಿ ಬಿಡು ಅಂತ ಅವನು ಹೇಳ್ತಿದ್ದಾನೆ. आनंदी भीतर बुला लो, मेरी जीभ में आग लगे, मैंने कहाँ से यह झगड़ा उठाया. ನನ್ನ ನಾಲ್ಗೆಯಲ್ಲಿ ಬೆಂಕಿ ಹತ್ಕೊಳ್ಳಿ, ಯಾಕಂತೇಳಿದ್ರೆ ನಾನೇ ಈ ವಿಷಯ ನಿಮಗೆ ಹೇಳಿದ್ದು, ನಾನು ಹೇಳಿಲ್ಲ ಅಂದರೆ ನಿಮಗೆ ಗೊತ್ತಾಗ್ತಾನೇ ಇರಲಿಲ್ಲ, ನನ್ನಿಂದ ಈ ಮನೆ ಇವಾಗ ಡಿವೈಡ್ ಆಗೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು ಅವಳು ತನ್ನನ್ನೇ ಅವಳೇನು ಮಾಡ್ತಾಳೆ, ಓ ಅಪ್ನೆ ಕೋ ಹಿ ಕೋಸ್ತಿ ಹೇ. ಶ್ರೀಕಂಠ ಮೈ ನಾ ಬುಲಾವುಂಗ, ಅವನು ತುಂಬನೇ ಸಿಟ್ಟಲ್ಲಿ ಏನು ಮಾಡಿದ್ದಾನೆ, ರಿಜಿಡಲ್ಲಿದ್ದಾನೆ, ನಾನು ಯಾವುದೇ ಕಾರಣಕ್ಕೂ ಅವನನ್ನು ಕರೆಯಲ್ಲ ವಾಪಸ್ ಅಂತ ಹೇಳ್ತಿದ್ದಾನೆ. आनंदी पछताओगे, उन्हें बहुत ग्लानि हो गई है, ऐसा ना हो कहीं चल दे. ಅವರಿಗೆ ಪಶ್ಚಾತ್ತಾಪ ಹೋ ಚುಕಾ ಹೈ ನಾ, ಲಾಲ್ ಬಿಹಾರಿಗೆ ಪಶ್ಚಾತ್ತಾಪ ಆಗಿದೆ, ನಾನು ಮಾಡಿ ತಪ್ಪು ಅಂತ ಅನಿಸಿದೆ, ಸಾರಿ ಕೇಳಿದ್ದಾನೆ, ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಒಂದು ಜಾಯಿಂಟ್ ಫ್ಯಾಮಿಲಿ ಅಂತಂದಾಗ ಸಣ್ಣ ಪುಟ್ಟ ಜಗಳಕ್ಕೆ ಬರುತ್ತೆ, ಒಂದು ವಿಷಯ ಇಟ್ಕೊಂಡು ಅದನ್ನೇ ಇವಾಗ ಡಿವೈಡ್ ಮನೇನೇ ಬೇರೆ ಬೇರೆ ಮಾಡೋ ರೀತಿಯಲ್ಲಿ ಯೋಚನೆ ಮಾಡಬಾರ್ದು. ಅವನಿಗೆ ಪಶ್ಚಾತ್ತಾಪ ಇದೆ, ಅವ್ನು ಮಾಡಿದ ಬಿಹೇವಿಯರಿಗೆ ಅವನು ಸಾರಿನೂ ಕೇಳಿದ್ದಾನೆ, ಅವನಿಗೆ ನೀವು ಕರೀರಿ ವಾಪಸ್ ಅಂತ ಹೇಳಿ ಆನಂದಿ ಅಪ್ನೆ ಪತಿ जो है श्रीकंठ से कहती है. श्रीकंठ ना उठे. इतने में लाल बिहारी ने फिर कहा, भाभी भैया से मेरा प्रणाम कह दो, वह मेरा मुंह नहीं देखना चाहते, इसलिए मैं भी अपना मुंह उन्हें ना दिखाऊंगा. ಏನಂತ ಹೇಳ್ತಾನೆ, ನನ್ನ ಮುಖ ನೋಡೋಕೆ ಅವನಿಗೆ ಇಷ್ಟ ಇಲ್ಲ, ನಮ್ಮ ಅಣ್ಣನಿಗೆ, ಸೊ ನಾನು ಅವ್ರಿಗೆ ಮುಖ ತೋರಿಸೋದಿಲ್ಲ, ನನ್ನ ಪರವಾಗಿ ನಾನು ಹೋಗ್ತಿದ್ದೀನಿ ಅಂತ ಅವರಿಗೆ ಹೇಳಿಬಿಡಿ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಹೊರಡ್ತಾನೆ. लाल बिहारी इतना कहकर लौट पड़ा और शीघ्रता से दरवाजे की ओर बढ़ा. अंत में आनंदी कमरे से निकली और उसका हाथ पकड़ लिया. ಆಗ ಹೇಳಿಬಿಟ್ಟು ಹೊರಗಡೆ ಹೋಗೋಷ್ಟೊತ್ತಿಗೆ ಅವಳು ಏನು ಮಾಡ್ತಾಳೆ, ಹೋಗಿ ಕೈ ಇಟ್ಕೊತಾಳೆ. ಮುಜೆ ಜಾನೆ ದೋ, ಅವಾಗ ಅವನೇನಂತಾನೆ, ಅಳ್ತಾ ಹೇಳ್ತಾನೆ, ಅಳ್ತಾ ಹೇಳ್ತಾನೆ, ನನಗೆ ಹೋಗಬೇಕು, ನಾನು ಬಿಟ್ಬಿಡು ಅಂತ ಹೇಳ್ತಾನೆ. आनंदी कहाँ जाते हो. तब लाल बिहारी बोलता है, जहाँ कोई मेरा मुँह ना देखे, ಯಾರು ನನ್ನ ಮುಖ ನೋಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರಲ್ಲ, ಅವ್ರ ಮುಂದೆ ಅಂತೂ ನಾನು ಬರೋದಿಲ್ಲ, ಅವ್ರು ಕಾಣಿಸ್ತಾ ಇರೋ ದೂರಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆನಂದಿ ಮೈ ನ ಜಾನೆ ದೂಂಗಿ. ತಬ್ ಲಾಲ್ ಬಿಹಾರಿ कहता है, मैं तुम लोगों के साथ रहने योग्य नहीं हूँ. ನಿಮ್ಮಂಥ ಒಳ್ಳೆ ಡಿಸಿಪ್ಲೈನ್ ಇರ್ತಕ್ಕಂಥ ಮನೇಲಿ ಇರೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ ಅವನು ಹೇಳ್ತಾನೆ. ಆನಂದಿ ತುಮ್ಹೇ ಮೇರಿ ಸೌಗಂಧ್, ಅಬ್ ಏಕ್ ಪಗ್ ಬಿ ಆಗೆ ನಾ ಬಡಾನ. ಒಂದು ಹೆಜ್ಜೆನೂ ನೀನು ಹೊರಗಡೆ ಇಟ್ಟರೆ, ಪಗ್ ಮತ್ಲಬ್ ಕ್ಯಾ ಹೇ, ಹೆಜ್ಜೆ ಅಂತ ಹೇಳ್ತೀವಲ್ಲ, ಒಂದು ಹೆಜ್ಜೆನೂ ನೀನು ಮನೆಯಿಂದ ಹೊರಗಿಡಂಗಿಲ್ಲ, ನನ್ನ ಮೇಲೆ ಆಣೆ ಅಂತ ಅವಳು ಹೇಳ್ತಾಳೆ. लाल बिहारी जब तक मुझे यह ना मालूम हो जाए कि भैया का मन मेरी तरफ से साफ हो गया, तब तक मैं इस घर में कदापि ना रहूँगा. ಎಲ್ಲಿವರೆಗೆ ನನ್ನ ಅಣ್ಣನಿಗೆ ನನ್ನ ಮೇಲೆ ಏನು ಮನಸ್ಸು ಕ್ಲಿಯರ್ ಆಗೋದಿಲ್ವೋ, ನನ್ನ ಮೇಲೆ ಸಿಟ್ಟು ಕಮ್ಮಿ ಆಗೋದಿಲ್ವೋ, ಅಲ್ಲಿವರೆಗೂ ನಾನು ಈ ಮನೆಗೆ ಬರೋದೇ ಇಲ್ಲ, ಅವನ ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ ಅವನು ಲಾಲ್ ಬಿಹಾರಿ ಹೇಳ್ತಾನೆ. आनंदी मैं ईश्वर को साक्षी देकर कहती हूँ कि तुम्हारी ओर से मेरे मन से तनिक भी मैल नहीं है. ಅವಳು ತುಂಬ ಶಾಂತ ಸ್ವಭಾವದವಳಲ್ಲ, ಒಳ್ಳೆ ಹುಡುಗಿ ಅವಳು. ಅವಳೇನು ಮಾಡ್ತಾಳೆ, ಹೌದು ನನ್ನ ಮನಸ್ಸಲ್ಲಂತೂ ನಿನ್ನ ಬಗ್ಗೆ ಯಾವುದೇ ಒಂದು ಕೆಟ್ಟ ಭಾವನೆ ಇಲ್ಲ, ಇವಾಗ ತುಂಬ ಸಿಟ್ಟಿತ್ತು, ಇವಾಗೆಲ್ಲ ಕಂಪ್ಲೀಟ್ ಹೋಗಿದೆ ಅಂತ ಅವಳು ಹೇಳ್ತಾಳೆ. अब श्रीकंठ का हृदय भी पिघला. उन्होंने बाहर आकर लाल बिहारी को गले से लगा लिया. दोनों भाई खूब फूट फूट कर रोए. लाल बिहारी ने सिसकते हुए कहा, भैया अब कभी मत कहना कि तुम्हारे मुँह ना देखूंगा, इसके सिवा आप जो दंड देंगे मैं सहर्ष स्वीकार करूँगा. ಯಾವಾಗ ಆನಂದಿ ಹೇಳ್ತಾಳೆ, ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿ ಕೋಪ ಇಲ್ಲ ಅಂತಾಗ ಇಲ್ಲಿ ಶ್ರೀಕಂಠನಿಗೂ ಕೂಡ ಮನಸ್ಸು ಕರಗ್ಬಿಡತ್ತೆ. ಅವನೇನು ಮಾಡ್ತಾನೆ, ಹೋಗಿ ತಮ್ಮನಿಗೆ ಹಗ್ ಮಾಡ್ತಾನೆ. ಹಗ್ ಮಾಡಿಬಿಟ್ಟು ಏನಂತ ಹೇಳ್ತಾನೆ, ಹಗ್ ಮಾಡ್ತಾನೆ, ಅಳ್ತಾರೆ ಇಬ್ಬರು ಜೋರಾಗಿ. ಆಮೇಲೆ ಲಾಲ್ ಬಿಹಾರಿ ಹೇಳ್ತಾನೆ, ಅಣ್ಣ ಇನ್ಯಾವತ್ತೂ ಕೂಡ ಜೀವನದಲ್ಲಿ ನೀನು ನನ್ನ ಮುಖ ನೋಡೋದಿಲ್ಲ ಅಂತ ಮಾತ್ರ ಹೇಳಬೇಡ, ಅದ್ರ ಬಿಟ್ಟು ನೀನು ಏನು ಪನಿಷ್ ಮಾಡಿದ್ರು ನಾನು ಸಹಿಸ್ಕೊತೀನಿ, ಆದರೆ ನಿನ್ನ ಮೇಲಿಂದ ನನ್ನ ಮುಖನೇ ನೋಡೋದಿಲ್ಲ ಅನ್ನೋ ಮಾತು ಮಾತ್ರ ಹೇಳಬೇಡ ಅಣ್ಣ ಅಂತ ಹೇಳ್ಬಿಟ್ಟು ಅವನು ತಪ್ಕೊಂಡು ಜೋರಾಗಿ ಅಳ್ತಾನೆ. श्रीकंठ ने कांपते हुए सुर से कहा, लल्लू इन बातों को बिल्कुल भूल जाओ, ईश्वर चाहेगा तो फिर ऐसा अवसर ना आवेगा.
ಇವಾಗೇನು ನಾವು ಸಿಟ್ಟಲ್ಲಿ ಆ ಕಡೆ ಮಾತಾಡಿದ್ದೀವಲ್ಲ ಅದೆಲ್ಲ ಕಂಪ್ಲೀಟ್ ಮರೆತು ಬಿಡು. ಈಶ್ವರನ ಇಚ್ಛೆ ಇತ್ತು ಅಂತ ಹೇಳಿದ್ರೆ ಇನ್ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ಈ ತರಹ ಒಂದು ಸಿಚುಯೇಷನ್ ಮತ್ತೆ ಬರೋದೇ ಇಲ್ಲ ಅಂತ ಹೇಳಿ ಅವನು ತಮ್ಮನಿಗೆ ಸಮಾಧಾನ ಪಡಿಸೋಕ್ಕೆ ಹೇಳ್ತಾನೆ. बेनी माधव सेन बाहर से आ रहे थे। दोनों भाइयों को गले मिलते देखकर आनंद से पुलकित हो गए। बोल उठे, बड़े घर की बेटियां ऐसी ही होती है, बिगड़ता हुआ काम बना लेती है. ಅವರಪ್ಪ ಇದ್ದಾರಲ್ಲ ಬೇನಿ ಮಾಧವ್ ನೋಡ್ತಾರೆ, ತಮ್ಮ ಇಬ್ಬರು ಕೂಡ ತಪ್ಕೊಂಡು ಅಳ್ತಾ ಇರೋ ದೃಶ್ಯವನ್ನು ನೋಡಿ ಅವರಿಗೆ ಖುಷಿ ಆಗ್ಬಿಡುತ್ತೆ. ಯಾಕಂತ ಹೇಳಿದರೆ ಆ ಮನೆಯನ್ನು ಡಿವೈಡ್ ಮಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಇವಾಗ ಇವಳಿಂದನೇ ಮನೆ ಮತ್ತೆ ಒಂದಾಗಿರೋದು ನೋಡಿ, ಹೌದಪ್ಪ ಶ್ರೀಮಂತರ ಮನೆ ಮಕ್ಕಳು ಏನಾದರೂ ಪರವಾಗಿಲ್ಲ, ಮನೆ ಮಾತ್ರ ಡಿವೈಡ್ ಆಗೋಕ್ಕೆ ಸಪ್ರೇಟ್ ಆಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ. गांव में जिसने यह वृत्तांत सुना उसी ने इन शब्दों में आनंदी की उदारता को सराहा. बड़े घर की बेटियां ऐसी ही होती है. ಎಲ್ಲರೂ ಕೂಡ ಈ ವಿಷಯ ಗೊತ್ತಾಗೋಗ್ಬಿಡ್ತು. ಆನಂದಿಯಿಂದ ಮತ್ತೆ ಆ ಮನೆ ಒಂದಾಯಿತು ಅಂತ ಹೇಳಿ ಆವಾಗ ಎಲ್ಲರೂ ಕೂಡ ಏನಂತಾರೆ, ಹೌದಪ್ಪ ಶ್ರೀಮಂತರ ಮನೆ ಮಕ್ಕಳು ಯಾವಾಗಲೂ ಹೀಗೆ ಇರ್ತಾರೆ ಅಂತ ಹೇಳಿ ಅಲ್ಲಿನ ಹಳ್ಳಿ ಜನ ಎಲ್ಲರೂ ಹೇಳ್ತಾರೆ. यहाँ पर बेनी माधव सिंह बताता है कि बड़े घर की बेटी जो होती है ना वो बिगड़ता हुआ काम भी बना लेती है. ಹೌದಲ್ಲ, ಮನೆ ಇವಾಗ ಬೇರೆ ಅವಳು ಮನಸ್ಸು ಮಾಡಿದರೆ ಮನೆ ಬೇರೆ ಆಗ್ಬೋದಿತ್ತು, ಆದರೆ ಅವಳು ಏನು ಮಾಡ್ತಾಳೆ, ಮನೇನ ಬೇರೆ ಆಗೋದಕ್ಕೆ ಬಿಡೋದೇ ಇಲ್ಲ. ಅವಳೇನು ಮಾಡ್ತಾಳೆ, ಮನೇನ ಆದಷ್ಟು ಒಟ್ಟುಗೂಡಿಸ್ತಾಳೆ, ಒಂದು ಮಾಡೋದಕ್ಕೆ ಅವಳು ಇಷ್ಟಪಡ್ತಾಳೆ. ओके, तो इस एक पहले जो पार्ट है अभी ख़त्म हुआ. तो इसमें आप लोगों को बहुत सारे उन्मास का मैंने पाठ कराते वक्त बहुत सारे उन्मास का आपको बता दिया है. मैंने आपको नोट्स भी सेंड किया हुआ है, आप लोग नोट्स लिख लो, एक पार्ट का पूरा उसमें है. तो आपको इस बार ग्रामर में इसमें है वाक्य शुद्धि कीजिए. कोष्टक में दिए गए कारक भी दिए जाते हैं. कभी कभी इस पार्ट के नेक्स्ट जो हैं इसमें प्रश्नोत्तर भी हैं. और इसमें क्या है, रिक्त स्थान भरिए, इस लेसन पे संबंधित है. कभी कभी एग्ज़ाम में ये भी पूछे जाते हैं, नहीं तो ज़्यादातर क्या होते हैं, कारक जो होता है ना वही फिलिंग द ब्लैक्स में पूछे जाते हैं. बहुत रेयर हैं ये पूछे, ये कुछ लेसन से रिलेटेड जो फिलिंग द ब्लैंक्स है वो पूछा जाता है. और इसमें अन्य लिंग भी हैं और अन्य वचन भी हैं. तो हम यहाँ पे देख लेते हैं अन्य लिंग रूपी 1 मार्क्स का जो है मैंने आपको नोट्स है उसमें आपको अन्य लिंग रूप इसमें ठाकुर, तो क्या होता है अन्य लिंग ठकुराइन. ओके, पति अन्य लिंग क्या है, पत्नी. बेटा बेटी. स्त्री पुरुष. बुद्धिमान